ರೀತಿಯಾಗಿ ನಾವು 5ನೇ ಮೆಟ್ಲಿಗೆ ಬಂದಿವು ಅನ್ನುವಂತ ಒಂದು ವಿಚಾರ ನಮ್ಗೆ ಯಾವಾಗಲೂ ತಿಳಿದಿರಬೇಕು. ಮೊದಲೇ ಒಂದು ಮೆಟ್ಲು ಯಾವ್ದು ಅಂತ ನಾನು ಹೇಳಿದ್ದೆ ನಿಮಗೆ ಫಸ್ಟ್ ಮೊದಲೇ ಒಂದು ಮಾತಿನಲ್ಲಿ ಹೇಳಿದ್ದೆ ಏನಂತ ಹೇಳಿ, ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು ಎಂಬುದಾಗಿ. ಈ ಒಂದು ಮಾತಿನಲ್ಲಿ ನಾವು ನೋಡಿದ್ವಿ ಏನಂತ ಹೇಳಿ, ನಾನು ಏನೂ ಅಲ್ಲ, ನಾನು ಪೂರ್ತಿಯಾಗಿ ಖಾಲಿಯಾಗಿದ್ದೇನೆ, ನಾನು ಬರಿದಾಗಿದ್ದೇನೆ, ತಂದೆಯಾದ ದೇವರೇ ನೀನೇ ನನ್ನನ್ನ ತುಂಬಿಸಬೇಕು ಎಂಬುದಾಗಿ ಹೇಳಿದಂತಹ ಒಂದು ಮಾತು. ಅದರ ಮೂಲಕವಾಗಿ ನಾವು ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತರನ್ನ ನಮ್ಮ ರಕ್ಷಕನಾಗಿ ಸ್ವೀಕರಿಸಿಕೊಂಡೆವು, ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮತ್ತು ದೇವರಾಜ್ಯಕ್ಕೆ ನಾವು ಯಾವ ರೀತಿಯಾಗಿ ಪಾತ್ರರಾದೆವು ಎಂಬುದನ್ನ ನಾವು ಮೊದಲೇ ಒಂದು ಮಾತಿನಲ್ಲಿ ತಿಳ್ಕೊಂಡಿದ್ದೇವೆ. ಮೊದಲೇ ಹೆಜ್ಜೆ. ಎರಡನೇ ಒಂದು ಹೆಜ್ಜೆಗೆ ನಾವು ಬಂದಾಗ ಅಲ್ಲಿ ನಾವು ಏನ್ ನೋಡಿದೀವಿ ಅಂತಂದ್ರೆ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ದುಃಖ ಯಾವ್ದಕ್ಕಾಗಿ ನಾವು ಪಡಬೇಕು? ನಮ್ಮ ಆತ್ಮೀಯ ಸ್ಥಿತಿಗಾಗಿ ನಾವು ದುಃಖ ಪಡಬೇಕು. ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ, ನಮ್ಮ ಸ್ಥಿತಿ ಹೇಗಿದೆ, ಯಾವ ಮಟ್ಟದಲ್ಲಿ ನಾವು ಇದ್ದೇವೆ, ಆತ್ಮೀಯ ರೀತಿಯಲ್ಲಿ ಆತ್ಮೀಯ ಮಟ್ಟದಲ್ಲಿ ಯಾವ ರೀತಿಯಾಗಿದ್ದೇವೆ ಎಂಬುದನ್ನ ನಾವು ತಿಳಿದುಕೊಳ್ಳುವಾಗ ನಿಜವಾದಂತಹ ಒಂದು ಪಶ್ಚಾತ್ತಾಪದ ಒಂದು ಅರಿವು ನಮಗೆ ಬಂದೇ ಬರ್ತದೆ. ಆದ ಕಾರಣ ನಾವು ದುಃಖ ಪಡುವರು ಅಂತಂದ್ರೆ ಪಶ್ಚಾತ್ತಾಪ ಪಡುವರು. ನಾನು 2 ಪ್ರಕಾರದ ಪಶ್ಚಾತ್ತಾಪಗಳನ್ನು ಹೇಳ್ತೇನೆ. ಆದ ಕಾರಣ ಕರ್ತನಾದ ಯೇಸು ಕ್ರಿಸ್ತರನ್ನ ನಂಬಿದಂತ ನಾವು ಸಹ ನಮ್ಮ ತಿಳಿದು ತಿಳಿಯದೆಯೂ ಮಾಡದಂತಹ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಡಬೇಕಾದಂತಹ ಒಂದು ವಿಚಾರ 1 ಯೋಹಾನ 1:9 ನಾವು ನೋಡಿದ್ದೇವೆ. ಆದ ಕಾರಣ ಅದೊಂದು ಎರಡನೇ ಒಂದು ಹೆಜ್ಜೆ ಅಥವಾ ಒಂದು ಮೆಟ್ಟಲು. ಮೂರನೇದಾಗಿ ನಾವು ನೋಡಿದೆವು, ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಶಾಂತರ ಅಂತಂದ್ರೆ ಏನು? ನಾವು ಸೌಮ್ಯರಾಗಿರ್ಬೇಕಾದದ್ದು, ದೀನರಾಗಿರ್ಬೇಕಾದದ್ದು, ಮೀಕ್ ಎಂಬುದಾಗಿ. ಮೀಕ್ನೆಸ್ ಇಸ್ ನಾಟ್ ವೀಕ್ನೆಸ್ ಎಂಬುದಾಗಿಯೂ ಸಹ ನಾವು ನೋಡಿದ್ದೇವೆ. ಆದ ಕಾರಣ ದೈನ್ಯರಾಗಿ ನಾವು ಇರಬೇಕಾದದ್ದು ಬಹಳ ಅಗತ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ಕೊಟ್ಟಿದೆ. ದೈನ್ಯತೆ ಅಂತಂದ್ರೆ ನಾವು ಹೋಗಿ ಮಂದಿ ಕಾಲು ಹಿಡಿಬೇಕು ಅಂತದ್ರ ಅರ್ಥ ಅಲ್ಲ. ಆದ್ರೆ ನಮ್ಮಷ್ಟಕ್ಕೆ ನಾವು ಹೆಮ್ಮೆ ಪಡುವವರು ಅಥವಾ ಸೊಕ್ಕಿನ ಭಾವದಿಂದ ಜೀವಿಸುವವರು ಅಥವಾ ಗರ್ವದಿಂದ ನಾವು ಇರುವಂತಹ ಒಂದು ಸ್ಥಿತಿ ನಮ್ಮದಾಗಿರಬಾರ್ದು. ಅದು ಮುಖ್ಯವಾದಂತಹ ಒಂದು ತಿಳುವಳಿಕೆ ನಮಗೆ ಇರಬೇಕು. ಬೇರೆಯವರು ಇರ್ತಾರೆ, ಅವ್ರು ಇರಲಿ, ಅದಕ್ಕೆ ನಮಗೇನು ಸಂಬಂಧ ಇಲ್ಲ. ನಾವು ಪರಲೋಕ ಸಂಸ್ಥಾನದವರಾಗಿದ್ದೇವೆ. ಆದ ಕಾರಣ ನಮ್ಮ ಜೀವನ ಅದು ಬೇರೆನೆ ಆಗಿರ್ಬೇಕಾದದ್ದು ಅವಶ್ಯ. ಆದ ಕಾರಣ ನಾವು ಈ ಭೂಮಿಯಲ್ಲಿ ಇರ್ಬೇಕಾದ್ರೂ ಸಹ ಇಂಥ ಒಂದು ಭಾವದಿಂದ ನಾವು ಜೀವಿಸುವಾಗ ಅದು ನಮಗೆ ಎಲ್ಲರೂ ಕೂಡ ಒಂದು ಒಳ್ಳೆಯ ಸಂಬಂಧವನ್ನ ತಂದುಕೊಡ್ತದೆ. ನಾವು ಯಾವಾಗ ಶಾಂತತೆಯಿಂದ, ಸೌಮ್ಯತೆಯಿಂದ, ದೈನ್ಯತೆಯಿಂದ ಜೀವಿಸ್ತೇವೆ, ಅವಾಗ ನಾವು ಇತರರೊಂದಿಗೆ ಯಾವ ಒಂದು ಜಗಳಾಟ ಅಥವಾ ಕಚ್ಚಾಟ ಅಥವಾ ಒಂದು ವಿರೋಧ ಇದು ನಮ್ಮ ಜೀವನದಲ್ಲಿ ಬರ್ಲಿಕ್ಕೆ ಆಸ್ಪದ ಇರುವುದಿಲ್ಲ. ಆದ ಕಾರಣ ನಾವು ಭೂಮಿಯ ಬಾಧ್ಯತೆಯನ್ನ ಅನುಭವಿಸ್ತೇವೆ. ಸೊ ವಿ ಲಿವ್ ಹ್ಯಾಪಿಲಿ ವಿತ್ ಅದರ್ಸ್, ವಿ ಲಿವ್ ವಿತ್ ಗುಡ್ ರಿಲೇಶನ್ಶಿಪ್ ವಿತ್ ಅದರ್ಸ್. ನಾವು ಇತರರೊಂದಿಗೆ ಒಂದು ಒಳ್ಳೆಯ ಸಂಬಂಧದಿಂದ ನಾವು ಜೀವಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟೇ ಅಲ್ಲದೆ ನಾವು ಪರಲೋಕ ರಾಜ್ಯದಲ್ಲಿಯೂ ಸಹ ನಮಗೆ ಕಾನಾನ್ ದೇಶ, ಪರಲೋಕದ ಕಾನಾನ್ ಅದು ನಮಗೋಸ್ಕರವಾಗಿ ಸಿದ್ಧರಾಗಿರುವಾಗ ಅದಕ್ಕೂ ಸಹ ನಾವು ಬಾಧ್ಯರಾಗಿರ್ತೇವೆ ಎಂಬುದಂತಹ ವಿಚಾರ ನಾವು ಮೂರನೇ ಒಂದು ಮಾತಿನಲ್ಲಿ ಕಂಡುಕೊಂಡಿವಿ. ಕಳೆದ ವಾರ ನಾವು ನೋಡಿದಂತಹ ಮಾತಿನಲ್ಲಿ ನಾವು ನೀತಿಗೆ ಹಸಿದು ಬಾಯಾರದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಎಂಬುದಾಗಿ. ಆದ ಕಾರಣ ನೀತಿ ಅಂತಂದ್ರೆ ಏನು ಎಂಬುದನ್ನ ನಾವು ಸಂಕ್ಷಿಪ್ತವಾಗಿ ನೋಡಿದೆವು. ರೈಚಸ್ನೆಸ್ ಇಸ್ ನಥಿಂಗ್ ಬಟ್ ರೈಟ್ನೆಸ್. ಸರಿಯಾದಂಥ ಜೀವಿತ, ಸರಿಯಾದಂಥ ಮಾತು, ಸರಿಯಾದಂಥ ನಡೆ, ನುಡಿ, ಕ್ರಿಯೆ ಇವೆಲ್ಲವುಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಇಟ್ಟುಕೊಂಡಿರ್ಬೇಕಾದದ್ದು ಬಹಳ ಅವಶ್ಯ ಅಂತ ಹೇಳಿ ದೇವರ ವಾಕ್ಯ ನಮಗೆ ತಿಳಿಸ್ಕೊಡ್ತದೆ. ಅದಕ್ಕಾಗಿ ನಾವು ಹಸಿದಿರ್ಬೇಕು, ಅದಕ್ಕಾಗಿ ನಾವು ಬಾಯಾರಿದವರಾಗಿರ್ಬೇಕು, ಅದಕ್ಕಾಗಿ ನಾವು ಬೇಸರ ಎಂದಿಗೂ ಪಡಬಾರದು ಎಂಬುದು ದೇವರ ಇಚ್ಛೆ ಆಗಿದೆ. ಯಾಕಂದ್ರೆ ನಮಗೆ ತೃಪ್ತಿ ಆಗ್ತದೆ. ವಿ ವಿಲ್ ಬಿ ಕಂಟೆಂಟ್, ವಿ ವಿಲ್ ಬಿ ಸ್ಯಾಟಿಸ್ಫೈಡ್ ಎಂಬುದಾಗಿ ಆ ಒಂದು ಅಭ್ಯಾಸದಲ್ಲಿ ನಾವು ಕಂಡುಕೊಂಡೆವು. ಆದ ಕಾರಣ ನಮ್ಮ ಜೀವನದಲ್ಲಿ ನಮಗೆ ತೃಪ್ತಿ, ನಮಗೆ ಬೇಕಾದಂತ ಒಂದು ಕಂಟೆಂಟ್ಮೆಂಟ್ ಅದು ಯಾವಾಗ್ಲೂ ನಮಗೆ ಯಾವಾಗ ಸಿಗ್ತದ ಅಂತಂದ್ರೆ ನೀತಿಗೆ, ಒಳ್ಳೇದಕ್ಕಾಗಿ ನಾವು ಯಾವಾಗ್ಲೂ ಹಾತುರಿತಾ ಇರಬೇಕು, ಆತುರ ಪಡ್ತಾ ಇರಬೇಕು. ನಾನು ಮಾಡುವಂಥದ್ದು ಒಳ್ಳೇದಾಗಿರ್ಬೇಕು ಎಂಬಂತ ಒಂದು ದೃಢ ನಿರ್ಧಾರ, ನಿಶ್ಚಯ ನಮ್ದಾಗಿರ್ಬೇಕು. ಮತ್ತು ಅದಕ್ಕಾಗಿ ನಾವು
ಕರ್ತನಾದ ಯೇಸು ಕ್ರಿಸ್ತರ ಹತ್ರ ಪ್ರಾರ್ಥಿಸ್ಬೇಕು. ವಿ ಕೆನಾಟ್ ಡೂ ಇಟ್ ಆನ್ ಅವರ್ ಓನ್. ನಮ್ಮ ಸ್ವಂತ ಶಕ್ತಿಯಿಂದ ನಾನು ಮಾಡಬೇಕು ಅಂತಂದ್ರೆ ಆಗುದಿಲ್ಲ. ಆದ್ರೆ ನಾವು ಕರ್ತನಾದ ಯೇಸು ಕ್ರಿಸ್ತರ ಸಹಾಯದಿಂದ, ದೇವರ ಆತ್ಮನ ಸಹಾಯದಿಂದ ನಾವು ಮಾಡ್ಲಿಕ್ಕೆ, ಜೀವಿಸ್ಲಿಕ್ಕೆ ಸಾಧ್ಯ. ತೃಪ್ತಿಯ ಜೀವಿತ ನಮ್ಮ ಜೀವನದಲ್ಲಿ ಬೇಕಾದದ್ದು ಬಹಳ ಅವಶ್ಯ. ಮತ್ತು ಅದಕ್ಕೆ ನಾವು ಏನ್ ಮಾಡ್ಬೇಕೆಂಬುದನ್ನ ಕಳೆದ ವಾರ ನೋಡಿದ್ದೀವಿ. ಆದ ಕಾರಣ ಈಗ ನಾವು 5ನೇ ಒಂದು ಹೆಜ್ಜೆ ನಾವು ಬರುವಾಗ ಅದು ಏನ್ ತೋರಿಸ್ತದಂತಂದ್ರೆ, ಎಲ್ಲಾ ಹೆಜ್ಜೆಗಳನ್ನ, ಎಲ್ಲ ಮೆಟ್ಟಲುಗಳನ್ನ ಏರಿ ನಾವು ಬರುವಾಗ ನಮ್ಮ ಜೀವನದಲ್ಲಿ ಏನ್ ಉಂಟಾಗ್ತದಂತಂದ್ರೆ ಕರುಣೆ. ಕರುಣೆ ನಮ್ಮ ಜೀವನದಲ್ಲಿ ಅದು ಕಂಡು ಬರುವಂತಹದ್ದಾಗಿ ಇರ್ತದೆ. ಕರುಣೆ ಅಂತಂದ್ರೆ ಏನು ಅಂತ ಹೇಳಿ ನಮ್ಮ ಜೀವನದಲ್ಲಿ ಸ್ವಲ್ಪ ನಾವು ಜೀವಿಸ್ತೇವೆ, ನಮ್ಗೆ ಗೊತ್ತದೆ. ಆದ್ರೆ ಎಷ್ಟೋ ಸಲ ಅದನ್ನ ನಾವು ಗಮನಿಸುವುದಿಲ್ಲ. ವಿ ಡೋಂಟ್ ಥಿಂಕ್ ಅಬೌಟ್ ಇಟ್ ಸೀರಿಯಸ್ಲಿ. ಆದ ಕಾರಣ ನಮ್ಮ ಮುಂದೆ ಇರ್ತಕ್ಕಂತಹ ಈ ಕರುಣೆಯುಳ್ಳವರು ಅಂತಂದ್ರೆ ಏನು? ದೇವ್ರ ವಾಕ್ಯ ಹೇಳ್ತದಲ್ಲ 5ನೇ ಮಾತಿನಲ್ಲಿ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನ ಹೊಂದುವರು. ಕರುಣೆಯುಳ್ಳವರು ಅಂತಂದ್ರೆ ಯಾರು? ಅವರಿಗೆ ಕರುಣೆ ದೊರೆಯುತ್ತದೆ ಅಂತ ಹೇಳಿ ದೇವ್ರ ವಾಕ್ಯ ಹೇಳುವಾಗ, ಕೇವಲ ಇದೊಂದು ಫೀಲಿಂಗ್ ಆಗಿರಬಾರ್ದು. ದಿಸ್ ಶುಡ್ ನಾಟ್ ಬಿ ಎ ಫೀಲಿಂಗ್. ನಾವು ಸುಮ್ಮನೆ ಕರುಣೆಯ ಬಗ್ಗೆ, ನಾವು ಇತರರಿಗೆ ಕರುಣೆ ತೋರಿಸ್ಬೇಕು ಅಥವಾ ಇತರರಿಗೆ ನಾವು ಕರುಣೆಯುಳ್ಳವರಾಗಿರ್ಬೇಕು ಎಂಬುದಾಗಿ ನಮಗೆ ಅನಿಸ್ತದೆ ಅಂತಂದ್ರೆ ಆಗುವುದಿಲ್ಲ. ಅದು ಏನಾಗ್ಬೇಕಂತಂದ್ರೆ, ಇಟ್ ಶುಡ್ ಕಮ್ ಇನ್ ಟು ಪ್ರಾಕ್ಟಿಸ್. ಅದನ್ನ ನಾವು ಪೂರೈಸುವಂತಹ ಒಂದು ಸ್ಥಿತಿಯಲ್ಲಿ ನಾವು ಇರ್ಬೇಕು. ಅದು ನಮ್ಮಿಂದ ಅಪೇಕ್ಷಿಸಲ್ಪಟ್ಟಿದೆ. ಕರುಣೆಯುಳ್ಳವರು ಕೇವಲ ನಾವು ನಮ್ಮ ಭಾವನೆಗಳಲ್ಲಿ ಅಥವಾ ನಮ್ಮ ಯೋಚನೆಗಳಲ್ಲಿ ಅಥವಾ ನಮ್ಮ ವಿಚಾರಗಳಲ್ಲಿ ಇದ್ದರೆ ಆಗುವುದಿಲ್ಲ. ನಾನು ಕರುಣೆಯುಳ್ಳವನಾಗಿರ್ಬೇಕು, ನಾನು ಒಳ್ಳೆಯದನ್ನು ಮಾಡಬೇಕು ಎನ್ನುವಂತಹ ವಿಚಾರ ಇದ್ರೆ ಆಗುದಿಲ್ಲ. ಆದ್ರೆ ಅದರ ಒಂದು ಕಾರ್ಯ ನಮ್ಮ ಜೀವನದಲ್ಲಿ ನಡೀಬೇಕು. ಇಟ್ ಶುಡ್ ಬಿ ಆಕ್ಟಿವ್ ಕಂಪ್ಯಾಷನ್ ಎಂಬುದಾಗಿ ನಾವು ಹೇಳ್ಬೋದು. ಆಕ್ಟಿವ್ ಕಂಪ್ಯಾಷನ್, ಆ ಒಂದು ಕ್ರಿಯಾತ್ಮಕವಾದಂತಹ ಒಂದು ಅನುಕಂಪ ಇರಬೇಕಾದದ್ದು ಬಹಳ ಅವಶ್ಯ. ನಾವು ಇತರರನ್ನ ನೋಡುವಾಗ, ಅವರ ಅವಶ್ಯಕತೆಗಳನ್ನ ನಾವು ತಿಳಿದುಕೊಳ್ಳುವಾಗ, ಅಥವಾ ಅವರ ತೊಂದರೆಗಳನ್ನ ನಾವು ಗ್ರಹಿಸಿಕೊಳ್ಳುವಾಗ, ಅಥವಾ ಅವರ ಸಮಸ್ಯೆಗಳನ್ನ ನಮ್ಮ ಮುಂದೆ ನಾವು ಕಾಣುವಾಗ, ನಾವು ಯಾವ ರೀತಿಯಾಗಿ ವರ್ತಿಸಬೇಕು ಅಥವಾ ಆಕ್ಟ್ ಮಾಡಬೇಕು, ಅಥವಾ ಯಾವ ರೀತಿಯಾಗಿ ನಾವು ಅದನ್ನ ಎದುರಿಸ್ಬೇಕು ಎನ್ನುವಂಥದ್ದು ಬಹಳ ಮುಖ್ಯ. ಸುಮ್ಮನೆ ನಾವು ಅದ್ರ ಬಗ್ಗೆ ವಿಚಾರ ಮಾಡಿ, ಹೌದು ನಾನು ಮಾಡ್ಬೇಕು ಅಂದ್ರೆ ಆಗುದಿಲ್ಲ. ಮಾಡ್ಬೇಕಂತಂದ್ರೆ ಮಾಡ್ಬೇಕು. ವಿ ಹ್ಯಾವ್ ಟು ಸ್ಟೆಪ್ ಇನ್ ಟು ಆಕ್ಷನ್. ಅದ ಕಾರ್ಯ ಪ್ರವೃತ್ತರಾಗಬೇಕಾದದ್ದು ಅವಶ್ಯ ಅಂತ ಹೇಳಿ ಈ ಒಂದು ವಚನ ನಮಗೆ ತಿಳಿಸ್ತದೆ. ಆದ ಕಾರಣ ಇಟ್ ಈಸ್ ನಾಟ್ ಜಸ್ಟ್ ಎ ಫೀಲಿಂಗ್, ಬಟ್ ಇಟ್ ಹ್ಯಾಸ್ ಟು ಬಿ ಬ್ರಾಟ್ ಇನ್ ಟು ಆಕ್ಷನ್. ಅದನ್ನ ನಾವು ಕಾರ್ಯವೃತ್ತವಾಗಿ ತರಬೇಕಾದದ್ದು ಅವಶ್ಯ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಅಷ್ಟೇ ಅಲ್ಲದೆ, ಕರುಣೆ ಅಂತಂದ್ರೆ ಏನು? ಇತರರನ್ನ ದ್ವೇಷಿಸದೇ ಇರುವಂಥದ್ದು ನಮಗೆ ಕರುಣೆಯ ಹತ್ರ ತೆಗೆದುಕೊಂಡು ಹೋಗ್ತದೆ. ಯಾವಾಗ ನಾವು ಕರುಣೆ ಬೇರೆಯವ್ರ ಮೇಲೆ ಪಡ್ತೇವೆ? ವೆನ್ ವಿ ಶೋ ಅವರ್ ಕಂಪ್ಯಾಷನ್. ಯಾವಾಗ ನಾವು ಇತರ ಮೇಲೆ ನಮ್ಮ ಅನುಕಂಪ ತೋರಿಸ್ತೇವೆ, ನಾವು ಯಾವಾಗ ಇತರರನ್ನ ದ್ವೇಷಿಸುವುದಿಲ್ಲ, ಅವ್ರ ಬಗ್ಗೆ ನಮ್ಮ ಜೀವನದಲ್ಲಿ ಕೆಟ್ಟ ವಿಚಾರ ಇಲ್ಲ. ಅವರು ನಮಗೆ ಏನೇ ಮಾಡ್ಲಿ, ಅವರು ನಮಗೆ ಬೈದಿರ್ಲಿ ಅಥವಾ ಕೆಟ್ಟದ್ದನ್ನು ಮಾಡಿರ್ಲಿ ಅಥವಾ ಯಾವುದೇ ವಿಚಾರಗಳನ್ನು ನಮ್ಮ ಮಧ್ಯದಲ್ಲಿ ಆಗಿರ್ಲಿ, ಆದ್ರೆ ಅವುಗಳನ್ನ ನಮ್ಮ ಮುಂದೆ ಇಟ್ಟುಕೊಂಡು ಹೋದ್ರೆ ಕರುಣೆಯನ್ನ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ. ವಿಚಾರ ಮಾಡ್ರಿ, ನಾನು ಹೇಳ್ತಾ ಇದ್ದೇನೆ, ಅದನ್ನ ನೀವು ವಿಚಾರ ಮಾಡ್ರಿ. ಯಾಕಂದ್ರೆ ಬಹಳಷ್ಟು ವಿವರಿಸ್ಲಿಕ್ಕೆ ನಾನು ಸಮಯ ಇರುವುದಿಲ್ಲ. ಆದ ಕಾರಣ ಮುಖ್ಯವಾದಂತಹ ಅವಶ್ಯಕಗಳನ್ನ ಅಷ್ಟು ಹೇಳಿರ್ತೇನೆ ನಾನು. ಅದರ ಮೇಲೆ ನೀವು ಅದನ್ನ ದೇವರಾತ್ಮನ ಸಹಾಯದಿಂದ ಅದನ್ನ ನೀವು ತಿಳ್ಕೊಳ್ಬೇಕು. ಇನ್ನೂ ಹೆಚ್ಚಿನ ಆಳವಾದಂತಹ ರೀತಿಯಲ್ಲಿ ಅದನ್ನ ತಿಳ್ಕೊಂಡು ಅದನ್ನ ಅನ್ವಯಿಸಿಕೊಳ್ಳುವಂತಹ ನಮ್ಮ ಜೀವನ ಆಗಿರುವಾಗ ಅದು ಆಶೀರ್ವಾದ ನಮಗೆ ತಂದು ಕೊಡ್ತದೆ, ಇತರಿಗೂ ಸಹ ಆಶೀರ್ವಾದವನ್ನ ತಂದು ಕೊಡ್ತದೆ. ದ್ವೇಷ ನಮ್ಮಲ್ಲಿದ್ರೆ ಕರುಣೆಯನ್ನ ತೋರಿಸ್ಲಿಕ್ಕೆ ಆಗುವುದಿಲ್ಲ. ಆದ ಕಾರಣ ನಮ್ಮನ್ನ ಪರೀಕ್ಷೆ ಮಾಡ್ಕೊಳ್ಳೋಣ. ಏನಂತ ಹೇಳಿ, ನಾನು ಯಾರ ಬಗ್ಗೆ ಏನಾದ್ರೂ ದ್ವೇಷ ನನ್ನ ಮನಸ್ಸಿನಲ್ಲಿ ಇದೆಯೋ, ಕೆಟ್ಟ ವಿಚಾರಗಳಿವೆಯೋ, ಅವರು ನನಗೆ ಹೀಗೆ ಮಾಡಿದ್ದಾರೆ, ಆದ ಕಾರಣ ನಾನು ಅವರನ್ನ ದ್ವೇಷಿಸ್ತೇನೆ, ಅವರನ್ನ ನಾನು ಪ್ರೀತಿಸುವುದಿಲ್ಲ ಎಂಬಂತಹ ಒಂದು ವಿಚಾರ ನಮ್ಮಲ್ಲಿ ಇರುವುದಾದ್ರೆ ಅವ್ರ ಬಗ್ಗೆ ನಾವು ಅನುಕಂಪ ತೋರಿಸ್ಲಿಕ್ಕೆ ಆಗುವುದೇ ಇಲ್ಲ.
ನೋಡಿ, ನೀವೇ ವಿಚಾರ ಮಾಡ್ರಿ. ಆಮೇಲೆ ಮುಯಿ ತೀರ್ಸುವುದಿಲ್ಲ. ಕರುಣೆ ಇದ್ರೆ ಮುಯಿ ತೀರ್ಸುವುದಿಲ್ಲ. ನಾವು ಲೌಕಿಕವಾದ ರೀತಿಯಲ್ಲಿ ಇಫ್ ವಿ ವಾಂಟ್ ಟು ಟೇಕ್ ದ ರೆವೆಂಜ್, ನಾವು ಅದನ್ನ ಸೇಡ್ ತೀರ್ಸ್ಕೊಳ್ಳಿಕ್ ಹೋದ್ರೆ ಅದು ಕರುಣೆಯನ್ನ ಅದು 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 ಅದರಲ್ಲಿ ಯಾವ ಕರುಣೆ ನಾವು ಕಂಡು ಬರುದಿಲ್ಲ. ವಿ ಆರ್ ನಾಟ್ ಹ್ಯಾವಿಂಗ್ ಕಂಪ್ಯಾಷನ್ ಅಟ್ ಆಲ್. ಕರುಣೆಯುಳ್ಳವರು ಧನ್ಯರು, ಕರುಣೆಯನ್ನ ಹೊಂದುವರು ಎನ್ನುವಂತ ಮಾತು ನಮ್ಮ ಜೀವನದಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ನಮ್ಮ ಜೀವನದಲ್ಲಿ ಮುಯಿ ತೀರಿಸುವಂತಹ ವಿಚಾರ ಎಂದಿಗೂ ಇರಬಾರ್ದು. ಬೇರೆಯವ್ರು ನಮಗೆ ಏನೇ ಮಾಡ್ಲಿ ಅದನ್ನ ನಾವು ದೇವರ ಹಸ್ತದಲ್ಲಿ, ಕರ್ತನಾದ ಯೇಸು ಕ್ರಿಸ್ತ ಹಸ್ತದಲ್ಲಿ ಒಪ್ಪಿಸಿಕೊಟ್ಬಿಡ್ಬೇಕು. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ, ರೆವೆಂಜ್ ಬಿಲಾಂಗ್ಸ್ ಟು ಮೀ. ಆ ಒಂದು ಮುಯಿಗೆ ಮುಯಿ ತೀರಿಸುವಂತಹ ವಿಚಾರ ನನಗ್ ಬಿಟ್ಕೊಟ್ಬಿಡ್ರಿ, ಅದು ನನಗೆ ಸಂಬಂಧಿಸಿದ್ದು, ಅದ್ರ ಬಗ್ಗೆ ನೀವು ವಿಚಾರ ಮಾಡ್ಬೇಡ್ರಿ ಎಂಬುದಾಗಿ ದೇವ್ರ ವಾಕ್ಯ ನಮಗ ಸ್ಪಷ್ಟವಾಗಿ ಹೇಳ್ತದೆ. ಆದ ಕಾರಣ ಮುಯಿ ತೀರಿಸುವಂತಹ ವಿಚಾರ ನಮ್ಮಲ್ಲಿ ಇದ್ರೆ ನಾವು ಇತರರ ಬಗ್ಗೆ ಅನುಕಂಪ ಅಥವಾ ಅವ್ರ ಬಗ್ಗೆ ಕರುಣೆಯನ್ನು ತೋರಿಸುವಂತ ವಿಚಾರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಕರುಣೆ ಅಂತಂದ್ರೆ ದ್ವೇಷ ಇಟ್ಕೊಳ್ಳುವುದಿಲ್ಲ, ಕರುಣೆ ಅಂತಂದ್ರೆ ಮುಯಿಗೆ ಮುಯಿ ತೀರಿಸುವುದಿಲ್ಲ ಎಂಬುದು ನಮಗೆ ತಿಳಿದಿರಬೇಕು. ಮತ್ತೆ ನಾವು ನೋಡ್ತೇವೆ, ಇತರರ ಬಲಹೀನತೆಗಳನ್ನ ನಾವು ಎಣಿಸ್ತಾ ಹೋದ್ರೆ ನಮ್ಮಲ್ಲಿ ಕರುಣೆ ಇರ್ಲಿಕ್ಕೆ ಸಾಧ್ಯವೂ ಎಂದಿಗೂ ಇಲ್ಲ. ಇತರರ ಬಲಹೀನತೆಗಳು, ಹೌದು ಅವ್ರು ಹಾಗಿದ್ದಾರೆ, ಅವರಲ್ಲಿ ಇಲ್ಲ, ಅವರಲ್ಲಿ ಹೀಗಿದೆ, ಅವ್ರು ಹಾಗೆ ಮಾತಾಡ್ತಾರೆ, ಅವ್ರು ಹೀಗೆ ಬಿಹೇವ್ ಮಾಡ್ತಾರೆ ಅಥವಾ ವರ್ತಿಸ್ತಾರೆ, ಅವ್ರ ಜೀವನ ಹಾಗಿದೆ ಅಂತ ಹೇಳಿ ನಾವು ಹೇಳ್ಕೊಂತ ಕುಂತ್ರೆ ನಾವು ಇತರ ಬಗ್ಗೆ ಕರುಣೆಯನ್ನ ತೋರಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ನಾವು ಬೇರೆಯವರ ಬಲಹೀನತೆಗಳನ್ನ ಎಣಿಸ್ತಾ ಕುಳಿತುಕೊಂಡ್ರೆ ಅದರಿಂದ ನಮಗೇನು ಪ್ರಯೋಜನ ಇಲ್ಲ. ಸುಮ್ಮನೆ ನಮ್ಮ ಸಮಯ ಹೋಗ್ತದೆ, ನಮ್ಮ ಜೀವನ ಕಳೆದು ಹೋಗ್ಬಿಟ್ಟಿರ್ತದೆ, ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಅಮೂಲ್ಯವಾದಂತಹ ಸಂದರ್ಭಗಳು ಕಳೆದು ಹೋಗ್ಬಿಡ್ತವೆ. ಆದ ಕಾರಣ ಸತ್ಯವೇದ ಹೇಳ್ತದೆ, ಕರುಣೆಯುಳ್ಳವರು ಏನಂತ ಹೇಳಿ ಇತರರ ಬಲಹೀನತೆಗಳನ್ನ ಎಣಿಸುವುದಿಲ್ಲ. ಮುಂದೆ ನಾವು ನೋಡೋಣ. ಆಮೇಲೆ ಇನ್ನೊಂದು ಮಾತು, ಇತರರ ತಪ್ಪುಗಳನ್ನ ಎತ್ತಿ ತೋರಿಸುವುದಿಲ್ಲ. ನಮ್ಗೆ ಗೊತ್ತಿರ್ತದೆ ಅವರ ಏನೋ ತಪ್ಪು ಮಾಡಾರೆ, ದೇ ಹ್ಯಾವ್ ಡನ್ ಸಮ್ ಮಿಸ್ಟೇಕ್ ಆರ್ ದೇ ಹ್ಯಾವ್ ಡನ್ ಸಮ್ ಬ್ಲಂಡರ್, ಅಥವಾ ಒಂದು ದೊಡ್ಡ ತಪ್ಪನೆ ಮಾಡಿಬಿಟ್ಟಾರೆ ಅವರು ಅಂತ ಹೇಳಿ ನಮ್ಗೆ ಗೊತ್ತದೆ. ಆದ್ರೆ ಅದನ್ನ ನಾವು ಇತರರ ಮುಂದೆ ಹೇಳ್ತಾ ಹೋದ್ರೆ ಅಥವಾ ಇದನ್ನ ಹೋಗಿ ಅವ್ರಿಗೆ ನಾವು ಒತ್ತಿ ಹೇಳ್ತಾ ಹೋದ್ರೆ ಅವ್ರೇನ್ ಮಾಡ್ತಾರೆ, ದೇ ಗೆಟ್ ಇರಿಟೇಟೆಡ್. ಅವ್ರಿಗೆ ಬಹಳ ಕೋಪ ಬರ್ತದೆ, ನೀನ್ ಹೇಳ್ತಾ ಇದ್ ನನಗೆ ಅಂತ ಹೇಳಿ ಹೇಳುವಂತ ಒಂದು ಮಾತು ಅವ್ರ ಬಾಯಿಂದ ಬಂದೇ ಬರ್ತದೆ. ಸಹಜ, ಮನುಷ್ಯ ಭಾವದಿಂದ ಇಂತಹ ವಿಚಾರಗಳು ಇಂಥ ವಿಷಯಗಳು ಆಗ್ಲಿಕ್ಕೆ ಸಾಧ್ಯ. ಆದ ಕಾರಣ ಅವರ ಬಗ್ಗೆ ನಾವು ಅವರ ತಪ್ಪುಗಳನ್ನ ಎತ್ತಿ ತೋರಿಸ್ತಾ ಹೋದ್ರೆ ಅದರಿಂದ ಯಾವ ಪ್ರಯೋಜನ ಇಲ್ಲ ಅಂತ ಹೇಳಿ ನಮಗ ಕಂಡು ಬರ್ತದೆ, ದೇವ್ರ ವಾಕ್ಯ ತಿಳಿಸ್ಕೊಡ್ತದೆ. ಹೀಗೆ ಎಲ್ಲಾ ವಿಷಯಗಳು ನಮ್ಮಲ್ಲಿ ಇವೆಯೋ ಎಂಬುದನ್ನ ನಾವು ಸ್ವಲ್ಪ ಪರೀಕ್ಷೆ ಮಾಡಿಕೊಳ್ಳಬೇಕಾದದ್ದು ಬಹಳ ಅವಶ್ಯ. 4 ಹೆಜ್ಜೆ ದಾಟಿ ಬಂದೇವೆ, ಈಗ 5ನೇ ಮೆಟ್ಟಲಿಗೆ ನಾವು ಬಂದೇವೆ. ಆದ ಕಾರಣ ಈ 4 ಮೆಟ್ಟಲುಗಳನ್ನ ಏರಿದಾಗ 5ನೇ ಮೆಟ್ಟಲಲ್ಲಿ ಇರಬೇಕಾದಂತಹ ವಿಷಯ ಇದು, ಕರುಣೆ ನಮ್ಮಲ್ಲಿ ಇರಬೇಕಾದದ್ದು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದೆ. ನಮ್ಮ ಸತ್ಯವೇದದಲ್ಲಿ ನಾವು ಮತ್ತೆ ನಾವು ನೋಡುವಾಗ ಅನೇಕ ವಿಷಯಗಳಿವೆ. ಈ ಕರುಣೆಯ ಬಗ್ಗೆ ನಾನು ಹೇಳ್ತಾ ಹೋದ್ರೆ ಒಂದು ಅಭ್ಯಾಸನೇ ಆಗಿ ಹೋಗ್ತದೆ. ಆದ ಕಾರಣ ನಾನು ಹೆಚ್ಚು ಅದ್ರ ಬಗ್ಗೆ ಈಗ ವಿವರಿಸ್ಲಿಕ್ಕೆ ಹೋಗುದಿಲ್ಲ. ಕರುಣೆ ಅಂತಂದ್ರೆ ಏನು, ಈ ಎಲ್ಲಾ ವಿಷಯಗಳು ಇಲ್ಲದೆ ಇರುವಂತಹ ವಿಷಯಗಳು ಕರುಣೆ ಅಂತ ಹೇಳಿ ನಾವು ಸ್ಪಷ್ಟವಾಗಿ ಕಂಡುಕೊಂಡಿದ್ದೀವಿ. ಮುಂದೆ ನಾವು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಾನು ತಿರುಗಿ ಹೇಳ್ತೇನೆ ಅದ್ರ ಬಗ್ಗೆ, ಕರುಣೆ ಅಂತಂದ್ರೆ ಏನು ಅಂತ ಹೇಳಿ. ಅದ್ರ ಬಗ್ಗೆ ಅಂದ್ರೆ ಐ ಹ್ಯಾವ್ ಸೀನ್ ವಾಟ್ ಈಸ್ ನಾಟ್ ಎಂಬುದಾಗಿ ನಾವು ನೋಡಿದೆವು, ವಾಟ್ ಈಸ್ ಎಸ್ ಎಂಬುದಾಗಿ ಅಂದ್ರೆ ಯಾವುದು ಇರಬೇಕು ಅದನ್ನ ನಾನು ಸ್ವಲ್ಪ ಹೊತ್ತಿನಲ್ಲಿ ಹೇಳ್ತೇನೆ ನಿಮ್ಗೆ. ಈಗ ಕೆಲವು ಒಂದೆರಡು ಉದಾಹರಣೆಗಳನ್ನ ನಿಮ್ ಮುಂದೆ ಇಡ್ಲಿಕ್ಕೆ ಮನಸ್ಸು ಮಾಡ್ತೇನೆ. ಕರ್ತನಾದ ಯೇಸು ಕ್ರಿಸ್ತರ ಸಮಯದಲ್ಲಿ ವಿಶೇಷವಾಗಿ 3 ಪ್ರಕಾರದ ಜನರು ಅವ್ರು ಕೂಡ ಯಾವಾಗ್ಲೂ ಅವರನ್ನ ಎದುರಿಸ್ಲಿಕ್ಕೆ ಸಿದ್ಧರಾಗಿರ್ತಿದ್ರು. ಅವ್ರು ಯಾರಂತಂದ್ರೆ ಫರಿಸಾಯರು, ಸದ್ದುಕಾಯರು, ಶಾಸ್ತ್ರಿಗಳು. ಈ 3 ಗುಂಪಿನ ಜನರು ವಿಶೇಷವಾಗಿ ಕರ್ತನಾದ ಯೇಸು ಕ್ರಿಸ್ತರನ್ನ ಕನ್ಫ್ರಾಂಟ್ ಮಾಡ್ಲಿಕ್ಕೆ ಅಥವಾ ಎದುರಿಸ್ಲಿಕ್ಕೆ ಅಥವಾ ಅವರಲ್ಲಿ ತಪ್ಪು ಹುಡುಕ್ಲಿಕ್ಕೆ ಯಾವಾಗಲೂ ಮನಸ್ಸು ಉಳ್ಳಂತಹ ವ್ಯಕ್ತಿಗಳಾಗಿ ಹಿಂಬಾಲಿಸ್ತಾ ಇದ್ರು. ಈ ಫರಿಸಾಯರು ಅಂತಂದ್ರೆ ನಿಮ್ಗೆ ಗೊತ್ತದೆ, ಅವರಿಗೆ ಬಹಳಷ್ಟು
ಈ ನೇಮ ಸಂಪ್ರದಾಯ ಇವೆಲ್ಲವುಗಳಲ್ಲಿ ಬಹಳ ಪರಿಣಿತರಾದಂತಹ ವ್ಯಕ್ತಿಗಳು ಪರಿಸರಾಗಿದ್ದಾರೆ. ಅದಾಗ್ಬೇಕು, ಇದಾಗ್ಬೇಕು, ಹಾಗೆ ಮಾಡ್ಬೇಕು, ಹೀಗೆ ಮಾಡ್ಬೇಕು, ಅದನ್ನ ಪಾಲಿಸ್ಬೇಕು, ಇದನ್ನ ಪಾಲಿಸ್ಬೇಕು. ಎರಡನೇ ಗುಂಪಿನ ಜನರು ಸದ್ದುಕಾಯರು, ಅವರು ಪುನರುತ್ಥಾನದ ಮೇಲೆ ನಂಬಿಕೆ ಇಡ್ತಿರ್ಲಿಲ್ಲ. ಅವರು ದೇ ವರ್ ನಾಟ್ ಬಿಲೀವಿಂಗ್ ಆನ್ ದ ರಿಸರಕ್ಷನ್. ಮೂರನೇ ಗುಂಪಿನ ಜನರು ಏನಾಗಿದ್ರು? ಶಾಸ್ತ್ರಿಗಳು. ಶಾಸ್ತ್ರಿಗಳು ಅಂತಂದ್ರೆ ದೇ ವರ್ ಸ್ಕ್ರೈಬ್ಸ್, ದೇ ಆರ್ ನೋನ್ ಆಸ್ ಸ್ಕ್ರೈಬ್ಸ್. ಅಂದ್ರೆ ಅವರು ಧರ್ಮಶಾಸ್ತ್ರವನ್ನ ತಿಳ್ಕೊಂಡಂಥವ್ರು ಅಥವಾ ಅಭ್ಯಾಸ ಮಾಡಿದಂತ ಗುಂಪಿನ ಜನರಾಗಿದ್ದರು. ಅಷ್ಟೇ ಅಲ್ಲದೆ ಇನ್ನು ಅನೇಕ ಯಹೂದ್ಯರು ಸಹ ಅವರ ಹಿಂದೆ ಇರುತ್ತಿದ್ರು. ಯಾಕಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರಿಂದ ಒಳ್ಳೆಯ ವಿಚಾರಗಳನ್ನ ಕಂಡುಕೊಳ್ಬೇಕು ಎನ್ನುವಂತಹ ಒಂದು ಮನಸ್ಸು ಅವರಲ್ಲಿ ಇರಲಿಲ್ಲ. ಕರ್ತನಾದ ಯೇಸು ಕ್ರಿಸ್ತರ ಪ್ರಸಿದ್ಧಿ, ಕರ್ತನಾದ ಯೇಸು ಕ್ರಿಸ್ತರಲ್ಲಿರ್ತಕ್ಕಂಥ ಒಳ್ಳೆಯ ವಿಚಾರಗಳಿಂದ, ಒಳ್ಳೆ ಮಾತುಗಳಿಂದ, ಒಳ್ಳೆ ಜೀವನದಿಂದ ಜನರು ಯಾವ ರೀತಿಯಾಗಿ ಆಕರ್ಷಿತರಾಗಿ ಅವರ ಹಿಂದೆ ಬರ್ತಾ ಇದ್ರು ಅದನ್ನ ಅವರಿಗೆ ಸಹಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ ಕಾರಣ ಅವ್ರೇನ್ ಮಾಡ್ತಾ ಇದ್ರು? ಏನಾದ್ರೂ ತಪ್ಪು ಹಿಡಿದು ಯೇಸು ಸ್ವಾಮಿಯನ್ನ ನಾವು ಕೆಳಗ್ ಜಗ್ಬೇಕು ಎನ್ನುವಂತಹ ಒಂದು ಕೆಟ್ಟ ಒಂದು ವಿಚಾರದಿಂದ ಅವರು ಹಿಂಬಾಲಿಸುವಂತವ್ರು ಆಗಿದ್ರು. ಮತ್ತು ಮಾತಿಗೆ ಅವರು ತಪ್ಪು ಹಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಸತ್ಯವೇದದಲ್ಲಿ ಅನೇಕ ಸಂದರ್ಭಗಳನ್ನ ನಾವು ನೋಡ್ತೇವೆ. ಅವರ ಜೀವನ ಏನಾಗಿತ್ತಂತಂದ್ರೆ ಕರುಣೆ ಇಲ್ಲದಂತಹ ಜೀವನ. ನಾನು ಈಗಾಗಲೇ ವಿವರಿಸಿದೆ ನಿಮ್ಗೆ ಕರುಣೆ ಇಲ್ಲದೆ ಇರುವಂತಹ ವಿಷಯಗಳು ಯಾವ್ಯಾವ ಅಂತ ಹೇಳಿ. ಅವೆಲ್ಲ ಈ ಫರಿಸಾಯರಲ್ಲಿ, ಸದ್ದುಕಾಯರಲ್ಲಿ, ಶಾಸ್ತ್ರಿಗಳಲ್ಲಿ ಮತ್ತೆ ಕೆಲವು ಯಹೂದ್ಯರಲ್ಲಿ ಇರುವಂತಹ ವಿಷಯಗಳಾಗಿದ್ದವು. ಫಾರ್ ಎಕ್ಸಾಂಪಲ್ ಹೇಳ್ತೇನೆ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 1-15, ಮಾರ್ಕ 2:23 ಶಿಷ್ಯರು, ನೀವು ನೋಟ್ ಮಾಡ್ಕೊಂಡಿರ್ಬೇಕಾರೆ ಆಮೇಲೆ ಓದ್ರಿ. ಮತ್ತಾಯ 12:1-15, ಮಾರ್ಕ 2:23 ಮತ್ತೆ ಅಲ್ಲಿ ಬರ್ತಕ್ಕಂಥ ಕೆಲವು ವಚನಗಳು. ಪೈರಿನ ಹೊಲದಲ್ಲಿ ಹಾದು ಹೋಗ್ತಾ ಇದ್ರು. ಯಾರು? ಯೇಸು ಸ್ವಾಮಿಯವರು ಮತ್ತು ಅವರ ಶಿಷ್ಯರು ಬಹಳ ಹಸ್ದಿದ್ರು. ಆದ ಕಾರಣ ಅವ್ರು ಏನ್ ಮಾಡ್ಬಿಟ್ರಂದ್ರೆ ಆ ಪೈರನ್ನ ತೆಗೆದುಕೊಂಡು ತಿನ್ಲಿಕ್ಕೆ ಶುರು ಮಾಡಿದ್ರು, ಕಾಳುಗಳನ್ನ. ಹಿಂದೆ ಇದನ್ನ ಗಮನಿಸಿದಂಥ ಫರಿಸಾಯರು ಏನು ಅಬ್ಜೆಕ್ಷನ್ ತೆಗೆದ್ರಂತಂದ್ರೆ, ಈ ಹೊತ್ತು ಸಬ್ಬತ್ ದಿವಸದಲ್ಲಿ ಇವ್ರು ಹೋಗಿ ಹೊಲದಲ್ಲಿ, ಬೇರೆಯವರ ಹೊಲದಲ್ಲಿ ಹೋಗಿ ಕಾಳುಗಳನ್ನ, ತೆನೆಗಳನ್ನ ತೆಗೆದುಕೊಂಡು ತಿಂತಾ ಇದ್ದಾರೆ. ಇಸ್ ಇಸ್ ಆಬ್ಜೆಕ್ಷನಬಲ್ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಇಂಟರ್ಪ್ರಿಟೇಷನ್ ಆಫ್ ಸಾಬತ್ ಏನು ಅಂತ ಹೇಳಿ ಅಲ್ಲಿ ಅವರು ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆಮೇಲೆ ಇನ್ನೂ ಇಂಥ 6 ಸಂದರ್ಭಗಳು ಬರ್ತವೆ. ನಾ ಎಲ್ಲ ಓದ್ಲಿಕ್ಕೆ ಹೋಗುದಿಲ್ಲ, ಹೇಳಲಿಕ್ಕೂ ಹೋಗುದಿಲ್ಲ, ಜಸ್ಟ್ ರೆಫರೆನ್ಸ್ ಕೊಟ್ಟಿರ್ತೇನೆ ನಿಮ್ಗೆ. ಅದನ್ನ ನೀವು ತಿಳ್ಕೊಳ್ರಿ. ಆಲ್ ದ 7 ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈ ಅಭ್ಯಾಸ ಅಂದ್ರೆ ಫರಿಸಾಯರ, ಶಾಸ್ತ್ರಿಗಳ, ಸದ್ದುಕಾಯರ ಜೀವನದ ಅಭ್ಯಾಸ, ಕರುಣೆ ಇಲ್ಲದಂತಹ ಜೀವನ ಹೇಗಿರ್ತದೆ ಎಂಬುದನ್ನ ತಿಳಿಯಲಿಕ್ಕೆ ಸಹಕಾರಿಯಾಗಿದೆ. ಆದ ಕಾರಣ ನಿಮಗೆ ಈ ವಿಚಾರಗಳನ್ನ ಹೇಳ್ತಾ ಇದ್ದೇನೆ. ಎರಡನೇ ಒಂದು ವಿಚಾರ, ಮಾರ್ಕನ ಸುವಾರ್ತೆ 1:29-31, 29-31, ಮಾರ್ಕ 1ನೇ ಅಧ್ಯಾಯ. ಅಲ್ಲಿ ಪೇತ್ರನ ಅತ್ತೆಯ ಜ್ವರವನ್ನ ಯೇಸು ಸ್ವಾಮಿ ಅವರು ಸ್ವಸ್ಥ ಮಾಡ್ತಾರೆ. ಅಂದ್ರೆ ಆಕೆ ಜ್ವರದಿಂದ ಬಿಡಿಸ್ತಾರೆ. ಅದು ಸಹ ಸಬ್ಬತ್ ದಿವಸ ಆಗಿರ್ತದೆ. ಇದನ್ನ ಕಂಡು ಅವರು ಮತ್ತೆ ಆಬ್ಜೆಕ್ಷನ್ ತೆಗಿತಾರೆ. ಏನಂತೇಳಿ? ಸಬ್ಬತ್ ದಿವಸದಲ್ಲಿ ಈತನು ಇಂಥ ಕೆಲಸ ಮಾಡ್ತಾನೆ, ಸ್ವಸ್ಥ ಮಾಡ್ತಾನೆ, ಮಾಡಬಾರ್ದಿವ ಅಂತ ಹೇಳಿ ಅವರು ಆಬ್ಜೆಕ್ಷನ್ ತೆಗೆದು. ಮತ್ತೊಂದು ಸಂದರ್ಭ ಬರ್ತದೆ ನೋಡ್ರಿ. ಅದ್ಯಾವ್ದಂತಂದ್ರೆ, ಬಾಡಿ ಹೋದಂತ ಕೈ ವಾಸಿ ಮಾಡಿದಂತ ಯೇಸು ಸ್ವಾಮಿಯವರು ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 1-6 ಕಂಡು ಬರ್ತಾರೆ. ಮಾರ್ಕನ ಸುವಾರ್ತೆ 3ನೇ ಅಧ್ಯಾಯ 1-6 ವಚನಗಳಲ್ಲಿ ಕರ್ತನಾದ ಯೇಸು ಕ್ರಿಸ್ತರು ಕೈ ಬಾಡಿದಂತ ಒಬ್ಬ ವ್ಯಕ್ತಿಯ ಕೈಯನ್ನ ಸ್ವಸ್ಥ ಮಾಡ್ತಾರೆ. ಅವನು ಬಹಳಷ್ಟು ಖುಷಿಯಿಂದ ಆತನು ಸ್ವಸ್ಥತೆಯನ್ನ ಯೇಸು ಸ್ವಾಮಿಯವರಿಂದ ಹೊಂದಿಕೊಂಡು ಹೋಗ್ತಾನೆ. 4ನೇ ಒಂದು ವಿಚಾರವನ್ನ, ಹುಟ್ಟು ಕುರುಡನನ್ನ ಕರ್ತನಾದ ಯೇಸು ಕ್ರಿಸ್ತರು ವಾಸಿ ಮಾಡ್ತಾರೆ. 9ನೇ ಅಧ್ಯಾಯ ಯೋಹಾನನ ಸುವಾರ್ತೆ 1-16 ವಚನಗಳು. ಯೋಹಾನ 9:1-16 ಹುಟ್ಟು ಕುರುಡನನ್ನ ಯೇಸು ಸ್ವಾಮಿಯವರು ಸ್ವಸ್ಥ ಮಾಡ್ತಾರೆ. ಅದು ಯಾವಾಗ? ಸಬ್ಬತ್ ದಿವಸ. ಓಕೆ. 5ನೇ ಒಂದು ವಿಚಾರವನ್ನ
ನಾವು ಲೂಕನ ಸ್ವಾರ್ತೆ 13ನೇ ಅಧ್ಯಾಯ ಅಲ್ಲಿ ಬರ್ತಕ್ಕಂಥ 10ರಿಂದ 19 ವಚನಗಳಲ್ಲಿ ಓದ್ತೇವೆ. ಅಲ್ಲಿ ಯಾರಿದ್ದಾರೆ ಅಂತಂದ್ರೆ 18 ವರ್ಷಗಳಿಂದ ದೆವ್ವ ಹಿಡಿದು ಬಳಲ್ತಿರುವಂತಹ ಒಬ್ಬ ಸ್ತ್ರೀ ಇದ್ದಾಳೆ. ಆಕೆ ನಡಬೊಗ್ಗಿದವಳಾಗಿದ್ದಳು ಮತ್ತು ಆಕೆ ದೇವಾಲಯಕ್ಕೆ ಬಂದಿದ್ದು ಅಂತ ಹೇಳಿ ಅಲ್ಲಿ ನಿಮಗೆ ಕಂಡು ಬರ್ತದೆ. ಅದು ಕೂಡ ಸಬ್ಬತ್ ದಿವಸ ಆಗಿತ್ತು. ಆಮೇಲೆ ಮುಂದೆ ನೋಡುವಾಗ ಲೂಕನ ಸುವಾರ್ತೆ 14:1-6, ಆಮೇಲೆ ಮಾರ್ಕನ ಸುವಾರ್ತೆ 1ನೇ ಅಧ್ಯಾಯ 21-28 ವಚನಗಳಲ್ಲಿ ದುರಾತ್ಮ ಪೀಡಿತನನ್ನ ಯೇಸು ಸ್ವಾಮಿಯವರು ಸ್ವಸ್ಥ ಮಾಡ್ತಾರೆ. ಅದು ಕೂಡ ಸಬ್ಬತ್ ದಿವಸ ಆಗಿದೆ. 7ನೇ ಒಂದು ವಿಷಯ ಎಲ್ಲಿ ನಡೀತದೆ ಅಂತಂದ್ರೆ, ನಮ್ಮೆಲ್ಲರಿಗೆ ತಿಳಿದಿರುವ ಹಾಗೆ ಪೂಲ್ ಆಫ್ ಬೆಥೆಸ್ದಾ ಅಂದ್ರೆ ಬೆಥೆಸ್ದಾ ಕೊಳ್ಳದಲ್ಲಿ ಒಬ್ಬ ರೋಗಿ 38 ವರ್ಷಗಳಿಂದ ಬಳಲ್ತಾ ಇದ್ದ, ತೊಂದರೆ ಪಡ್ತಾ ಇದ್ದ. ಆತನು ಎದ್ದು ಹೋಗಿ ಆ ನೀರು ಕಲಕಲ್ಪಡುವಾಗ, ವರ್ಷದಲ್ಲಿ ಒಂದ್ಸಾರಿ ಆ ನೀರು ಕಲಕಲ್ಪಡುವಾಗ ಅಲ್ಲಿ ಹೋಗಿ ಆತನು ಅಲ್ಲಿ ಭಾಗವಹಿಸಿದ್ರೆ ಅವನಿಗೆ ಸ್ವಸ್ಥ ಆಗ್ತಾ ಇತ್ತು. ಆದ್ರೆ ಅವನಿಗೆ ಆಗ್ತಾ ಇರ್ಲಿಲ್ಲ, ಯಾಕಂದ್ರೆ ಅವನು ಹೋಗೋದಕ್ಕಿಂತ ಮುಂಚೆ ಬೇರೆಯವರು ಹೋಗಿ ಅದನ್ನ ಪಡ್ಕೊಳ್ತಾ ಇದ್ರು, ಆ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ರು ಎಂಬುದಾಗಿ ಅವನೇ ಹೇಳ್ತಾನೆ ತನ್ನ ಬಾಯಿಂದ. ಅದನ್ನ ನೀವು ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 1ರಿಂದ ವಿಚಾರವನ್ನ ಅಲ್ಲಿ ಹೇಳಲಾಗಿದೆ. ಯೇಸು ಸ್ವಾಮಿಯವರು ನನ್ನ ಸ್ವಸ್ಥ ಮಾಡಿದ್ರು. ಇನ್ ಒನ್ ಶಾಟ್, ಜಸ್ಟ್ ನಿನ್ನ ಹಾಸಿಗೆ ಎತ್ಕೊಂಡು ನಡಿ ಅಂತ ಹೇಳಿದ್ರೆ ಸಾಕು, ಅವನು ಎದ್ದು ಹೊಂಟ್ಬಿಟ್ಟ. ಎಂಥ ಒಂದು ಅದ್ಭುತ ಕರ್ತನಾದ ಯೇಸು ಕ್ರಿಸ್ತರು ಆ ಸಬ್ಬತ್ ದಿವಸದಲ್ಲಿ ಮಾಡಿದ್ರು. ಅದ ಕಾರಣ ಕರ್ತನಾದ ಯೇಸು ಕ್ರಿಸ್ತರು ಮಾಡಿದಂತಹ ಈ ಸಬ್ಬತ್ ದಿವಸದಲ್ಲಿ ಮಾಡಿದಂತಹ ಸ್ವಸ್ಥತೆಗಳನ್ನ ನೋಡಿದಾಗ ಆ ಫರಿಸಾಯರು ಬಹಳಷ್ಟು ಅಪ್ಸೆಟ್ ಆಗ್ಬಿಟ್ರು. ಅವರು ಏನ್ ಮಾಡಿದ್ರು ಅಂತಂದ್ರೆ, ಅವ್ರ ಕರ್ತನಾದ ಯೇಸು ಕ್ರಿಸ್ತರ ವಿರುದ್ಧವಾಗಿ ಅವ್ರಿಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ನೋಡ್ರಿ, ಅದನ್ನ ಸ್ವಲ್ಪ ಓದೋಣ, ಅಂದ್ರೆ ನಿಮ್ಗೆ ಇನ್ನೂ ಹೆಚ್ಚಿನ ಒಂದು ಅದರ ವಿವರ ತಿಳಿಯುತ್ತದೆ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 12th chapter ಆಫ್ ಮ್ಯಾಥ್ಯೂಸ್ ಗಾಸ್ಪಲ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ ನೋಡ್ರಿ. ಅವರು ದೇವರ ಮಂದಿರದೊಳಗೆ ಹೋಗಿ ಯಾಜಕರು ಮಾತ್ರವೇ ನೋಡ್ರಿ, ಫರಿಸಾಯರು ಇಲ್ಲಿ 2ನೇ ವಚನದಲ್ಲಿ ಹೇಳ್ತಾರೆ ನೋಡ್ರಿ. ಫರಿಸಾಯರು ಇದನ್ನು ಕಂಡು, ನೋಡು, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಯೇಸು ಸ್ವಾಮಿ ಹೇಳ್ತಾರೆ. ಏನಂತೆ? ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಆತನಿಗೆ, ಅಂದ್ರೆ ಯೇಸು ಸ್ವಾಮಿಯವರಿಗೆ ಹೇಳಿದ್ರಂತೆ. ಅದಕ್ಕೆ ಯೇಸು ಸ್ವಾಮಿ ಸುಮ್ಮನೆ ಬಿಡ್ಲಿಲ್ಲ. ಬಿಕಾಸ್ ವಾಟ್ ಹಿ ವಾಸ್ ಡೂಯಿಂಗ್ ವಾಸ್ ರೈಟ್. ಅವರು ಏನ್ ಮಾಡ್ಬೇಕಾಗಿತ್ತು ಸರಿಯಾಗಿ ಮಾಡ್ತಿದ್ರು ಅವ್ರು ಯಾವಾಗ. ಅದರಲ್ಲಿ ಯಾವ ತಪ್ಪು ಇರ್ಲಿಲ್ಲ. ಆದ ಕಾರಣ ವಿತ್ ದಟ್ ಕಾನ್ಫಿಡೆನ್ಸ್ ಹಿ ಸ್ಪೀಕ್ಸ್ ಟು ದೆಮ್. ಆತರು ಅವ್ರು ಉದಾಹರಣೆಗಳನ್ನು ಕೊಡ್ತಾರೆ. ದಾವೀದನ ಕಾಲದಲ್ಲಿ ಆದಂತ ಉದಾಹರಣೆಯನ್ನು ಕೊಡ್ತಾರೆ. ನೋಡ್ರಿ ಏನಂತ ಹೇಳಿ, ದಾವೀದನು ತಾನು ತನ್ನ ಸಂಗಡ, ಅದು ನಮಗೆ ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಪುಸ್ತಕದಿಂದ ನಮಗೆ ಕಂಡು ಬರ್ತದೆ. ಮೊದಲೇ ಸಮುವೇಲ 21ನೇ ಅಧ್ಯಾಯದಲ್ಲಿ ಅಲ್ಲಿ ನಮಗೆ ಕಂಡು ಬರ್ತದೆ. ದಾವೀದನು ತಾನು ತನ್ನ ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದ್ರು ಎಂದು ನೀವು ಓದ್ಲಿಲ್ಲವೋ? ಅವನು ದೇವರ ಮಂದಿರದೊಳಗೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಿ ಆಗ್ಲಿ ತನ್ನ ಸಂಗಡ ಇದ್ದವರಾಗ್ಲಿ ತಿನ್ನಬಾರದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ? ಇದಲ್ಲದೆ ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದಾಗ್ಯೂ ಅವರಿಗೆ ಅವರ ತಪ್ಪಿಗೆ ಗುರಿಯಾಗುವುದಿಲ್ಲ. ಇದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೋ? ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನು ಇದ್ದಾನೆಂದು ನಿಮಗೆ ಹೇಳುತ್ತೇನೆ. ನನಗೆ ಯಜ್ಞವೂ ಬೇಡ, ಕರುಣೆಯೇ ಬೇಕು ಎಂಬ ಅರ್ಥವನ್ನು ನೀವು ತಿಳಿದಿದ್ದರೆ ನಿರಪರಾಧಿಗಳನ್ನು ಅಪರಾಧಿಗಳೆಂದು ತೀರ್ಪು ಮಾಡುತ್ತಿರಲಿಲ್ಲ. ಮನುಷ್ಯ ಕುಮಾರನು ಸಬ್ಬತ್ ದಿನಕ್ಕೆ ಒಡೆಯನಾಗಿದ್ದಾನೆ ಎಂಬುದಾಗಿ ಹೇಳಿದ್ರು. ನೋಡ್ರಿ, ಅವರ ಕಣ್ಣಿನ ಮೇಲಿನ ಪರೆಯನ್ನ ಯೇಸು ಸ್ವಾಮಿಯವರು ತೆಗೆದು ಹಾಕ್ತಾರೆ. ಅವ್ರ ಕಣ್ಣಿನ ಮುಂದೆ, ಅಂದ್ರೆ ಅವರು ಎಷ್ಟೋ ಸಲ ನಾವು ಹೇಳ್ತೇವಲ್ಲ, ಮನುಷ್ಯನು ಯಾವ ರೀತಿಯಾಗಿ
ಕನ್ನಡಕ್ಕೆ ಹಾಕಿರ್ತಾನೆ, ಆ ರೀತಿಯಾಗಿ ಜಗತ್ತು ಅವನಿಗೆ ಹಂಗ್ ಕಾಣ್ತದಂತ. ಸಪೋಸ್ ಇಫ್ ಯು ವೇರ್ಸ್ ಎ ಬ್ಲೂ ಗಾಗಲ್ಸ್, ಜಗತ್ತು ಅವನಿಗೆ ಬ್ಲೂ ಆಗಿ ಕಾಣ್ತದೆ. ಇಫ್ ಯು ವೇರ್ಸ್ ಎ ಗ್ರೀನ್ ಗಾಗಲ್, ದ ವರ್ಲ್ಡ್ ಲುಕ್ಸ್ ಟು ಹಿಮ್ ಲೈಕ್ ಎ ಗ್ರೀನ್ ಕಲರ್. ರೆಡ್ ಒಂದ್ ವೇಳೆ ಕಲರ್ ಹಾಕೊಂಡಿದ್ದರೆ ರೆಡ್ ಕಾಣ್ತದೆ ಅವನಿಗೆ. ಆ ರೀತಿಯಾಗಿ ಫರಿಸಾಯರ ಸ್ಥಿತಿ ಇತ್ತು. ಆದ ಕಾರಣ ಯೇಸು ಸ್ವಾಮಿಯವರು ಅವರಿಗೆ ಹೇಳಿಬಿಟ್ರು ಇದನ್ನೆಲ್ಲ. ದಾವೀದನ ಉದಾಹರಣೆ ಹೇಳಿದ್ರು, ಯಾಜಕರ ಉದಾಹರಣೆ ಹೇಳಿದ್ರು. ಆಮೇಲೆ ಕೊನೆಗೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮನುಷ್ಯ ಕುಮಾರನು ಸಬ್ಬತ್ತಿನದ ಒಡೆಯನಾಗಿದ್ದಾನೆ ಹೇಳ್ಬಿಟ್ರು ಅವ್ರು. Now came the time to tell about himself as the Lord of Sabbath ಎಂಬುದಾಗಿ ಹೇಳಿದಾಗ ಅವರು ಬಾಯಿ ಮುಚ್ಚಿ ಹೋಯ್ತಂತೆ. ಆದ ಕಾರಣ ಅವರಲ್ಲಿ ಎಂಥ ಒಂದು ಕರುಣೆ ಇಲ್ಲದಂಥ ಒಂದು ಸ್ವಭಾವ ಫರಿಸಾಯರದಾಗಿತ್ತು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಒಂದು ಉದಾಹರಣೆ ಅಷ್ಟೇ ಹೇಳಿದೆ ನಾನು ನಿಮಗೆ, ಯಾವ ರೀತಿಯಾಗಿ ಫರಿಸಾಯರು ಸಬ್ಬತ್ತಿನದ ವಿಷಯವಾಗಿ ಆಡಿದಂತಹ ಮಾತುಗಳು, ಅವರ ನಿಷ್ಕರುಣೆಯನ್ನ, ಕರುಣೆ ಇಲ್ಲದಂತಹ ಒಂದು ಸ್ಥಿತಿಯನ್ನ, ಹಾರ್ಡ್ ಹಾರ್ಟ್, ಬೇರೆಯವರ ಬಗ್ಗೆ ಅವರ ಹೃದಯದಲ್ಲಿ ಇದ್ದಂತಹ ವಿಚಾರಗಳು ಹೇಗಿದ್ದು, ಕಠೋರವಾದಂತಹ ವಿಚಾರಗಳಾಗಿದ್ದು. ಅವರು ಆಳವಾಗಿ ಹೋಗಿ ವಿಚಾರ ಮಾಡಿ ಮಾತಾಡ್ತಿರ್ಲಿಲ್ಲ. ಆದ್ರೆ ತಮಗಿದ್ದಂತಹ ಜ್ಞಾನದಲ್ಲಿಯೇ ಅವರು ಕೊಚ್ಚಿಕೊಳ್ಳಲಿಕ್ಕೆ, ಹೆಮ್ಮೆ ಪಡ್ಲಿಕ್ಕೆ, ಮಂದಿಯ ತಪ್ಪುಗಳನ್ನ ಎತ್ತಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳು ಫರಿಸಾಯರಾಗಿ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವೇನಾಗಿದ್ದೇವೆ ಎನ್ನುವಂತ ಒಂದು ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಆರ್ ವಿ ಬೆಟರ್ ದೆನ್ ಫ್ಯಾರಸೀಸ್? ಆರ್ ವಿ ಬೆಟರ್ ದೆನ್ ಸ್ಕ್ರೈಬ್ಸ್? ಆರ್ ವಿ ಬೆಟರ್ ದೆನ್ ದ ಸ್ಯಾಡುಸೀಸ್? ಈ ಎಲ್ಲಾ ವ್ಯಕ್ತಿಗಳಿಗಿಂತ ನಾವು ಹೆಚ್ಚಿನ ಅಥವಾ ಅವ್ರಿಗಿಂತ ನಾವು ಬೆಟರ್ ಆಗಿದ್ದೇವೋ ಅಥವಾ ಹೇಗಿದ್ದೇವೋ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ಅವಶ್ಯ. ನಾವು ಅವ್ರ ಕೂಡ ಹೋಲಿಸ್ಕೊಳ್ಳಿಕ್ಕೆ ಹೇಳ್ತಾ ಇಲ್ಲ ನಾನು. ನಮ್ಮ ಹೋಲಿಕೆ ಯಾವಾಗಲೂ ನಾವು ಯೇಸು ಸ್ವಾಮಿಯವರಿಗೆ ಅವರಿಗೆ ನಾವು ಅಂದ್ರೆ ಅವರ ಹೋಲಿಕೆಯಲ್ಲಿ ನಾವು ಹೋಗ್ಬೇಕಾದದ್ದು ನಮ್ಮ ಮುಂದೆ ಇರತಕ್ಕಂಥ ಒಂದು ಗುರಿ. ದಟ್ ಈಸ್ ಅವರ್ ಏಮ್. ಅದನ್ನ ನಾವು ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಆದ್ರೆ ಈ ಸಂದರ್ಭದಲ್ಲಿ ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಮ್ಮ ಕರುಣೆ ಯಾವ ರೀತಿ ಆಗಿದೆ, ನಮ್ಮ ಕರುಣೆ ನಮ್ಮಲ್ಲಿ ನಿಜವಾಗಿಯೂ ಇದೆಯೋ ಅಥವಾ ಇಲ್ಲೋ, ಯಾವ ವಿಷಯಗಳು ನಮ್ಮಲ್ಲಿ ತಲೆ ಆಡ್ತಾ ಇವೆ ಅಥವಾ ಅವು ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇವೆ, ಇತರರ ಬಗ್ಗೆ ನಮ್ಮ ಭಾವನೆಗಳು ಏನಾಗಿವೆ, ನಮ್ಮ ಕಾರ್ಯಗಳು ಏನಾಗಿವೆ, ನಮ್ಮ ಯೋಚನೆಗಳು ಏನಾಗಿವೆ. ಸತ್ಯವೇದ ನಮಗೆ ಸ್ಪಷ್ಟವಾಗಿ ಈ ಪ್ರಶ್ನೆಯನ್ನ ಹಾಕ್ತಾ ಇದೆ. ಆದ ಕಾರಣ ನಾವು ಈ ಕರುಣೆ ಎನ್ನುವಂತಹದ್ದನ್ನ ಏನು ಎಂಬುದನ್ನ ನಾವು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ. ಕರುಣೆ ಇಲ್ಲದೆ ಇರುವಂತದ್ದು ಏನು ಅಂತ ಹೇಳಿ ಈಗ ನಾವು ನೋಡಿದ್ವಿ. ಈಗ ನಿಜವಾಗಿ ಕರುಣೆ ಅಂದ್ರೆ ಏನು ಎಂಬುದನ್ನ ನಾವು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಕರುಣೆ ಅಂತಂದ್ರೆ ಆಲ್ರೆಡಿ ವಿ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್. ಹೇಗೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು. ಆತ ನಮ್ಮ ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯೋಹಾನ 3:16. ಅದು ಏನ್ ತೋರಿಸ್ತದೆ? ದೇವರ ಕರುಣೆಯನ್ನ ನಮ್ಮ ಮೇಲೆ ತೋರಿಸ್ತದೆ. ದೇವರು ನಮ್ಮನ್ನು ಕರುಣಿಸಿ, ನಮ್ಮನ್ನ ಪ್ರೀತಿಸಿ, ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿ ನಮ್ಮನ್ನ ರಕ್ಷಿಸಿದ, ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡ, ನಮ್ಮನ್ನ ಪಾಪದಿಂದ ಬಿಡಿಸಿದ, ನಮ್ಮ ಪಾಪಗಳನ್ನು ಕ್ಷಮಿಸಿದ, ದೇವರ ರಾಜ್ಯಕ್ಕೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ. ಇದಕ್ಕಿಂತ ಹೆಚ್ಚಿಂದ ಏನ್ ಬೇಕ್ರಿ? ಇದು ನಮ್ಮ ಒಂದು ಒಳ್ಳೆತನ ಅಲ್ಲ. ಇಟ್ ಈಸ್ ನಾಟ್ ಬಿಕಾಸ್ ಆಫ್ ಅವರ್ ಮೆರಿಟ್ಸ್. ನಾವು ಹೀಗಿದ್ದೇವೆ ಅಂತ ಹೇಳಿ ನಮ್ಗಾಯ್ತು. ನೋ, ಆಲ್ ಅವರ್ ಗುಡ್ ವರ್ಕ್ಸ್ ಆರ್ ಲೈಕ್ ಫಿಲ್ತಿ ರಾಗ್ಸ್ ಎಂಬುದಾಗಿ ಯೆಶಾಯನ ಪ್ರವಾದನೆಯಲ್ಲಿ ನಾವು ಓದ್ತೇವೆ. ನಮ್ಮ ಎಲ್ಲಾ ಒಳ್ಳೆಯ ಕಾರ್ಯಗಳು ಅವು ಏನಾಗಿದ್ದಾವ ಅಂತಂದ್ರೆ ದೇವರ ದೃಷ್ಟಿಯಲ್ಲಿ ಚಿಂದಿ ಬಟ್ಟೆ ಆಗಿವೆ. ದೇ ಆರ್ ಲೈಕ್ ಫಿಲ್ದಿ ರಾಗ್ಸ್, ಕೊಳಕು ಬಟ್ಟೆ, ಚಿಂದಿ. ಅದನ್ನ ಹಿಡಿಲಿಕ್ಕೆ ನಾವೆಂದು ಇಚ್ಛೆ ಪಡುವುದಿಲ್ಲ ಅಲ್ಲ. ಅಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಮ್ಮ ಒಳ್ಳೆಯ ಕೆಲಸಗಳು. ನಾವು ಒಂದ್ ವೇಳೆ ಹೊಗಳಿಕೊಳ್ಳುವುದಾದ್ರೆ ನಮ್ ಕೆಲಸ ಇಷ್ಟು ಹಿಂಗ್ ಮಾಡೇವೆ, ಹಂಗ್ ಮಾಡೇವೆ, ಅದನ್ನ ಮಾಡೇವೆ, ಇದನ್ನ ಮಾಡೇವೆ. ದೇ ಆರ್ ಲೈಕ್ ಫಿಲ್ದಿ ರಾಗ್ಸ್ ಎಂಬುದನ್ನ ನಾವು ಗಮನಿಸ್ಬೇಕು. ಆದ ಕಾರಣ ದೇವರ ಕರುಣೆಯನ್ನ ನಾವು ಹೊಂದಿದ್ದೇವೆ ಈಗಾಗ್ಲೇ. ಆದ ಕಾರಣ ಆ ಕರುಣೆಯನ್ನ ನಾವೇನ್ ಮಾಡ್ಬೇಕು? ಇತರರಿಗೆ ಕೊಡುವಂತವರಾಗಿರ್ಬೇಕು. ಸೊ ದಟ್ ಈಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಅಸ್. ನಮ್ಮಿಂದ ಅಪೇಕ್ಷಿಸಲ್ಪಡುವಂತದ್ದು ಏನಂತಂದ್ರೆ, ಈಗಾಗಲೇ ಆ ಕರುಣೆಯನ್ನ ನಾವು ಹೊಂದಿದ್ದೇವೆ, ಅದನ್ನ ನಾವು ಇತರರಿಗೆ ಕೊಡಬೇಕು, ಅದನ್ನ ಇತರರಿಗೆ ನಾವು ತೋರಿಸ್ಬೇಕು. ಅದರ ಒಂದು
ಕ್ರಿಯೆಯಲ್ಲಿ ಅದನ್ನ ನಾವು ತೆಗೆದುಕೊಂಡು ಬರುವಂತವರಾಗಿರ್ಬೇಕು. ಇಟ್ ಶುಡ್ ಬಿ ಎ ಇಟ್ ಶುಡ್ ಬಿ ಅನ್ ಆಕ್ಟಿವ್ ಕಂಪ್ಯಾಷನ್, ಕಾರ್ಯಶೀಲವಾದಂತ ಅನುಕಂಪ ಎಂಬುದಾಗಿ ನಾನು ಅದನ್ನ ಕನ್ನಡದಲ್ಲಿ ನಿಮಗೆ ಹೇಳಲಿಕ್ಕೆ ಮನಸ್ಸು ಮಾಡ್ತೀನಿ. ಆಕ್ಟಿವ್ ಕಂಪ್ಯಾಷನ್ ಅಂದ್ರೆ ಕ್ರಿಯಾಶೀಲವಾದಂತಹ ಒಂದು ಅನುಕಂಪ, ಸಹವೇದನೆ ಅಂತಂದ್ರೆ ವೇದನೆ ಆಗ್ತಾ ಇದೆ, ಅದರಲ್ಲಿ ನಾವು ಭಾಗಿಗಳಾಗಿದ್ದೇವೆ ಎಂಬುದಾಗಿ ತಿಳಿಕೊಳ್ಳುವಂಥದ್ದು ಸಹವೇದನೆ. ಅದು ನಮ್ಮಲ್ಲಿ ಇರಬೇಕಾದದ್ದು ಬಹಳ ಅಗತ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಇದೆ. ಅದು ಮತ್ತೆ ನಾವು ಈ ಒಂದು ಅನುಕಂಪ ಅಥವಾ ಕರುಣೆಯ ಬಗ್ಗೆ ಇನ್ನೂ ಬಹಳಷ್ಟು ವಚನಗಳ ಸತ್ಯವೇದದಲ್ಲಿವೆ, ಅವುಗಳನ್ನು ಓದ್ಲಿಕ್ಕೆ ಸಮಯ ಇಲ್ಲ, ಅದನ್ನ ನೋಟ್ ಮಾಡ್ಕೊಡ್ರಿ, ದೇ ಆರ್ ವೆರಿ ಇಂಪಾರ್ಟೆಂಟ್. ಪ್ರಲಾಪಗಳ ಪುಸ್ತಕ 3ನೇ ಅಧ್ಯಾಯ 22ನೇ ವಚನ ಬಹಳ ಸುಂದರವಾದಂತಹ ಒಂದು ವಚನ. ಅಲ್ಲೇನ್ ಹೇಳ್ತಾನಂತಂದ್ರೆ ಪ್ರಲಾಪಗಳ ಪುಸ್ತಕ ಅಲ್ಲಿ ಬರ್ತಕ್ಕಂಥ ಒಂದು ವಚನ ನಾವು ನೋಡೋಣ. 3:22 ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗವು, ಆತನ ಕೃಪಾವರಗಳು ನಿಂತು ಹೋಗವು. ಮತ್ತೇನು ಹೇಳ್ತಾ ನೋಡ್ರಿ ಅದ್ರ ಬಗ್ಗೆ, ದಿನದಿನವೂ ಹೊಸದಾಗಿ ಒದಗುತ್ತವೆ, ನಿನ್ನ ಸತ್ಯ ಸಂಧತೆಯು ದೊಡ್ಡದು. ನೋಡ್ರಿ ಎಷ್ಟು ಶ್ರೇಷ್ಠವಾದಂತಹ ಮಾತುಗಳು ಸತ್ಯವೇದದಲ್ಲಿ ನಮಗೋಸ್ಕರವಾಗಿ ಬರೆಯಲ್ಪಟ್ಟಿವೆ. ಆದ ಕಾರಣ ನಾವೆಷ್ಟು ಅವುಗಳನ್ನು ಓದುವಾಗ ನಮಗೆ ಎಷ್ಟು ಖುಷಿ ಆಗ್ಬೇಕು. ಹೌ ವಿ ಮಸ್ಟ್ ಬಿ ಥ್ರಿಲ್ಡ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್. ಯಾಕಂದ್ರೆ ನಾವು ಉಳಿದಿರುವುದು ಯೆಹೋವನ ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನ ಹೊಂದುವರು ಎಂಬುದಾಗಿ ದೇವರ ವಾಕ್ಯ ನಮ್ಗ ಹೇಳುತ್ತದೆ. ಆದ ಕಾರಣ ಯೆಹೋವನ ಕರುಣೆಯಲ್ಲಿ ನಮಗ ಸಿಕ್ಕಿದೆ ಆಲ್ರೆಡಿ. ಆತನ ಕೃಪಾವರಗಳು ನಿಂತು ಹೋಗುವು, ಅನುದಿನವೂ ಹೊಸದಾಗಿ ಒದಗುತ್ತವೆ ಎಂಬುದಾಗಿ. ಎವ್ರಿ ಡೇ ವಿ ಆರ್ ಎಕ್ಸ್ಪೀರಿಯನ್ಸಿಂಗ್ ಹಿಸ್ ಕಂಪ್ಯಾಷನ್, ಹಿಸ್ ಮರ್ಸಿ ಎಂಬುದನ್ನ ನಾವು ಎಂದಿಗೂ ಮರಿಬಾರದು. ಆದ ಕಾರಣ ಪ್ರಲಾಪ 3:22 ಎಷ್ಟು ಸುಂದರವಾದ ರೀತಿಯಲ್ಲಿ ದೇವರ ಕರುಣೆಯ ವಿಷಯವಾಗಿ ನಮಗೆ ಹೇಳ್ತದೆ. ಮುಂದೆ ನಾವು ಒಂದೆರಡು ಉದಾಹರಣೆಗಳನ್ನ ನಾನು ವಿವರಿಸುವುದಿಲ್ಲ. ಕ್ವಿಕ್ಲಿ ವಿಲ್ ಜಸ್ಟ್ ಗೋ ಥ್ರೂ ದ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್ ಅಂತಂದ್ರೆ ದಾವೀದನು ಸೌಲನಿಗೆ ತೋರಿಸಿದಂತ ಕರುಣೆ. ಯು ಕ್ಯಾನ್ ಮೇಕ್ ಎ ನೋಟ್ ಆಫ್ ದ ರೆಫರೆನ್ಸಸ್. 2ನೇ ಸಮುವೇಲ 24ನೇ ಅಧ್ಯಾಯ 5ನೇ ವಚನ 10ನೇ ವಚನದಲ್ಲಿ ಅದನ್ನ ಓದ್ತೇವೆ. 2ನೇ ಸಮುವೇಲ 24, 5 ಮತ್ತು 10 ವಚನಗಳಲ್ಲಿ ಒಂದು ಸಲ ದಾವೀದನ ಕೈಯಲ್ಲಿ ಸೌಲನು ಸಿಕ್ಬಿಟ್ಟಿರ್ತಾನೆ. ಒಂದೇ ಕ್ಷಣದಲ್ಲಿ ಅವನನ್ನು ಹೊಡೆದು ಬಿಡಬಹುದಾಗಿತ್ತು, ಆದ್ರೆ ದಾವೀದನು ಹಾಗೆ ಮಾಡೋದಿಲ್ಲ. ದಾವೀದನು ಏನ್ ಮಾಡ್ತಾನಂತಂದ್ರೆ ಅವನ ಮೇಲೆ ಕರುಣೆ ತೋರಿಸ್ತಾನೆ. ಹಿ ಶೋಡ್ ಹಿಸ್ ಕಂಪ್ಯಾಷನ್ ಟು ಹಿಮ್. ಅವನಿಗೆ ದಯೆಯನ್ನ, ಆ ಕರುಣೆಯನ್ನ, ಮರ್ಸಿ, ಶೋಸ್ ಹಿಸ್ ಮರ್ಸಿ ಟು ಹಿಮ್ ಎಂಬುದಾಗಿ ದೇವರ ವಾಕ್ಯ ಅಲ್ಲಿ ಹೇಳ್ತದೆ. 26ನೇ ಅದೇ ಪುಸ್ತಕ 26ನೇ ಅಧ್ಯಾಯ 8ನೇ ವಚನದಲ್ಲಿ ಸಹ ಅವನು ಮತ್ತೊಂದು ಸಾರಿ ಸಿಗ್ತಾನೆ. ಆಗಲೂ ಸಹ ಅಭಿಷೈ ಎನ್ನುವಂತ ಅವನ ಅಧಿಕಾರಿ ಅವನಿಗೆ ಹೇಳ್ತಾನೆ, ಒಂದೇ ಈಟಿಯಿಂದ ನಾನು ಹೊಡೆದ್ರೆ ಇವನು ಭೂಮಿಗೆ ಅಂಟಿಕೊಂಡು ಬಿಡ್ತಾನೆ. ಹಿ ವಿಲ್ ಬಿ ಸ್ಟ್ರಕ್ ಟು ದ ಗ್ರೌಂಡ್. ಅಲ್ಲಿ ಹೋದ್ರಿ ನೀವು, ಬಹಳ ಚಂದ ಇದೆ. 26:8 ಒಂದು ಈಟಿ ಹೊಡೆತಕ್ಕ ಇವನನ್ನ ಭೂಮಿಗೆ ನಾನು ಅಂಟಿಸ್ಬಿಡ್ತೇನೆ ಅಂತ ಹೇಳ್ತಾನೆ. ಅಂದ್ರೆ ಅಷ್ಟು ವೇಗವಾಗಿ, ಅಷ್ಟು ಜೋರಾಗಿ ನಾನು ಹೊಡೆದು ಬಿಡ್ತೇನಿಲ್ಲ, ಅವನ ದೇಹದೊಳಗಿಂದ ಅದು ಹೋಗಿ ಅದು ಭೂಮಿಗೆ ಸಿಕ್ಕಿ ಬಿಡ್ತದೆ ಒಳಗೆ ಎಂಬಂತಹ ರೀತಿಯಲ್ಲಿ ಅಭಿಷಯ ಎಂಬಂತಹ ಒಬ್ಬ ಅಧಿಕಾರಿ, ದಾವೀದನ ಅಧಿಕಾರಿ ಹೇಳ್ತಾನೆ. ಆದ್ರೆ ದಾವೀದನ ಹೇಳ್ತಾನೆ, ನೋ 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 ನೋ, ಅದು ನಮ್ಮ ಕೆಲಸ ಅಲ್ಲ. ಯಾಕಂದ್ರೆ ದೇವರ ಅಭಿಷಕ್ತನ ವಿರುದ್ಧವಾಗಿ ನಾನು ಕೈ ಎತ್ತುವುದಿಲ್ಲ. ಐ ಡೋಂಟ್ ವಾಂಟ್ ಟು ಗೋ ಅಗೇನ್ಸ್ಟ್ ದ ಅನಾಯಿಂಟೆಡ್ ಆಫ್ ಗಾಡ್. ಐ ಡೋಂಟ್ ವಾಂಟ್ ಟು ಗೋ ಅಗೇನ್ಸ್ಟ್ ಮೈ ಅಥಾರಿಟಿ. ಹಿ ಇಸ್ ಮೈ ಕಿಂಗ್. ಹಿ ಇಸ್ ಮೈ ಕಿಂಗ್. ಆದ ಕಾರಣ ಅವನ ಅಧಿಕಾರದ ವಿರುದ್ಧವಾಗಿ ನಾನು ಹೋಗುದಿಲ್ಲ, ಮತ್ತು ಅಷ್ಟೇ ಅಲ್ಲದೆ ದೇವರ ಅಭಿಷಕ್ತನ ವಿರುದ್ಧವಾಗಿ ನಾನು ಕೈ ಎತ್ತುವುದಿಲ್ಲ ಎಂಬುದಾಗಿ ಹೇಳಿದಂತಹ ಒಂದು ಮಾತು ಅವನ ಕರುಣೆ, ಅನುಕಂಪ, ಸಹವೇದನೆ ಎಂಬುದನ್ನ ನಾವಿಲ್ಲಿ ಹೇಳಬಹುದು. ಆದ ಕಾರಣ ದಾವೀದನು ಯಾವ ರೀತಿಯಾಗಿ ಸೌಲನ ಮೇಲೆ ಕರುಣೆಯನ್ನ ತೋರಿಸಿದ ಒಂದು ಸುಂದರವಾದಂತಹ
ಉದಾಹರಣೆಯನ್ನ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ. ವಿ ನೀಡ್ ನಾಟ್ ಸರ್ಚ್ ಎನಿವೇರ್. ಕಮ್ ಟು ದ ವರ್ಡ್ ಆಫ್ ಗಾಡ್. ದೇವ್ರ ವಾಕ್ಯಕ್ಕೆ ಬರ್ರಿ, ದೇವ್ರ ವಾಕ್ಯದವನ್ನು ಓದ್ರಿ, ಗಮನಿಸ್ರಿ, ಅಭ್ಯಾಸ ಮಾಡ್ರಿ, ತಿಳ್ಕೊಳ್ರಿ. ಅದರಲ್ಲಿ ನಿಮಗೆ ಸಾಕಷ್ಟು ಉದಾಹರಣೆಗಳಿವೆ, ಸಾಕಷ್ಟು ವಿಚಾರಗಳಿವೆ, ಸಾಕಷ್ಟು ವಿಷಯಗಳಿವೆ. ಯುವರ್ ಪ್ರಾಬ್ಲಮ್ಸ್ ವಿಲ್ ಬಿ ನೋವೇರ್. ಇನ್ ನೋ ಟೈಮ್ ಯು ವಿಲ್ ಗೆಟ್ ದ ಆನ್ಸರ್ ಫ್ರಮ್ ಗಾಡ್ಸ್ ವರ್ಡ್. ಯಾಕಂದ್ರೆ ದೇವ್ರ ವಾಕ್ಯ ಅಷ್ಟು ಶಕ್ತಿಶಾಲಿ ಆಗಿದೆ ಎಂಬುದನ್ನ ನಾನು ಹೇಳಲಿಕ್ಕೆ ಅಭಿಮಾನ ಪಡ್ತೀನಿ. ಮುಂದೆ ನಾವು ನೋಡುವಾಗ ಯೋಸೇಫನ ವಿಷಯವಾಗಿ, ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ಲೇನ್ ಅಗೇನ್, ಯಾವ ರೀತಿಯಾಗಿ ತನ್ನ ಸಹೋದರರಿಗೆ ಕರುಣೆ ತೋರಿಸಿದ. ಒಂದೇ ಕ್ಷಣದಲ್ಲಿ ಆ 11 ಮಂದಿಯನ್ನ ಮುಗಿಸ್ಬಿಡ್ಬೋದಾಗಿತ್ತು. ಅಥವಾ ಬೆನ್ಯಾಮೀನ ಬಿಟ್ಬಿಡ್ರಿ, ಅಥವಾ ಅವನ ಸ್ವಂತ ತಮ್ಮ ಅಂತ ಬಿಟ್ಟಿದ್ರ 10 ಮಂದಿಯನ್ನಾದ್ರೂ ಅವನು ಮುಗಿಸ್ಬಿಡ್ಬೋದಾಗಿತ್ತು ಅನಿಸ್ತದ. ಆದ್ರೆ ಯೋಸೇಫ ಹಾಗೆ ಮಾಡ್ಲಿಲ್ಲ. ಹಿ ಶೋಡ್ ಹಿಸ್ ಮರ್ಸಿ ಟು ದೆಮ್. ಅವರು ಅವನ ವಿರುದ್ಧವಾಗಿ ಬಹಳ ವಿಷಯಗಳನ್ನ ಮಾಡಿದ್ರು, ಬಹಳ ವಿಚಾರಗಳನ್ನ ಮಾಡಿದ್ರು, ಬಹಳ ತೊಂದರೆ ಕೊಟ್ಟಿದ್ರು, ಬಹಳ ಕಷ್ಟ ಕೊಟ್ಟಿದ್ರು, ಅವನನ್ನ ಕಷ್ಟಕ್ಕೆ ಸಿಲುಕಿಸಿದ್ರು. ಆದ್ರೆ ಯೋಸೇಫನು ಹೇಳ್ತಾನೆ, ಒಂದೇ ಮಾತು ಹೇಳ್ತಾನೆ, ಏನಂತ ಹೇಳಿ, ನೀವು ನನಗೆ ಕೆಡುಕಾಗ್ಬೇಕಂತ ಮಾಡಿದ್ರಿ, ಆದ್ರೆ ದೇವರು ಅದನ್ನ ನನ್ನ ಒಳಿತಿಗಾಗಿ ಮಾಡಿದನು ಎಂಬುದಾಗಿ ಅವನು ಹೇಳುವಾಗ ಅವನಲ್ಲಿರ್ತಕ್ಕಂಥ ಮನಸ್ಸು ಎಂಥ ಒಂದು ಕರುಣೆಯಿಂದ ತುಂಬಿದಂತಹ ಮನಸ್ಸು, ದೇವರ ವಿಷಯವಾಗಿ ಎಂಥ ಒಂದು ಗೌರವನಲ್ಲಿತ್ತು ಎಂಬುದನ್ನ ಅದು ನಮಗೆ ತಿಳಿಸ್ಕೊಡ್ತದೆ. ಹಿ ಡಿಡ್ ನಾಟ್ ರಿಗ್ರೆಟ್ ಅಬೌಟ್ ಇಟ್. ನೀವು ನನಗೆ ಹೀಗೆ ಮಾಡಿದ್ರಿ, ನನಗೆ ಹಿಂಗಾಯ್ತು ಎಂಬುದಾಗಿ ಅವನು ಹೇಳುವುದಿಲ್ಲ. ಹಿ ನೆವರ್ utters such words about himself, about others. ಆದ್ರೆ ಅವನೇನ್ ಹೇಳ್ತಾ ಅಂತಂದ್ರೆ, ನೀವು ಮಾಡಿದ್ದು ನನಗೆ ಕೆಟ್ಟಾಗ್ಲಿಲ್ಲ ಅಂತ ಹೇಳಿ, ಆದ್ರೆ ಆಗ್ಲಿಲ್ಲ. ಯಾಕಂದ್ರೆ ದೇವರು ಅದನ್ನ ಚೇಂಜ್ ಮಾಡಿ ಅದನ್ನ ನಾನು ಒಳಿತಿಗಾಗಿ ಮಾಡಿದ ಎಂಬಂತ ಒಂದು ದೇವರಲ್ಲಿ ವಿಶ್ವಾಸವನ್ನು ಅವನು ತನ್ನ ಸಹೋದರರ ಮುಂದೆ ಸಾಕ್ಷಿಯಾಗಿ ಹೇಳುವುದನ್ನ ನಾವು ನೋಡುವಾಗ ಅವನ ಹೃದಯದಲ್ಲಿ ಅವರ ಬಗ್ಗೆ ಇದ್ದಂತಹ ಒಂದು ಕರುಣೆ ನಮಗೆ ಕಂಡು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ನಿಜವಾದಂತಹ ಒಂದು ಕರುಣೆಯನ್ನ ಹೊಂದಿದವರಾಗಬೇಕಾದ ಅವಶ್ಯ. ವೇರ್ ಇಸ್ ಅವರ್ ಕರುಣೆ? ನಮ್ಮ ಮರ್ಸಿಯಲ್ಲಿದೆ, ನಮ್ಮ ಅನುಕಂಪ ಎಲ್ಲಿದೆ, ನಮ್ಮ ಸಹವೇದನೆ ಎಲ್ಲಿದೆ ಎಂಬುದನ್ನ ನಾವು ತಿಳ್ಕೊಳ್ಳೋಣ. ನಾವು ಈ ಲೋಕದಲ್ಲಿರುವಾಗ ಬರೇ ಬೇರೆಯವ್ರ ಸಲುವಾಗಿ ನಾವು ಅವ್ರು ಹಾಗೆ, ಇವ್ರು ಹೀಗೆ, ಅವ್ರು ಅದನ್ನ ಮಾಡ್ತಾರೆ, ಇವ್ರು ಇದನ್ನ ಮಾಡ್ತಾರೆ, ಅವ್ರು ಅದನ್ನ ನನಗೆ ಹಾಗೆ ಅಂದ್ರು, ನನ್ಗೆ ಇದರಲ್ಲಿಯೇ ನಾವು ಹೋಗ್ಬಿಡ್ತದೆ, ನಮ್ಮ ಆಯುಷ್ಯನ ಹೋಗ್ಬಿಡ್ತದೆ. ಬಟ್ ದಟ್ ಈಸ್ ನಾಟ್ ದ ರೈಟ್ ಥಿಂಗ್. ದೇವ್ರ ವಾಕ್ಯ ಅದನ್ನ ಪ್ರೋತ್ಸಾಹಿಸುವುದಿಲ್ಲ. ದೇವ್ರ ವಾಕ್ಯ ಏನ್ ಪ್ರೋತ್ಸಾಹಿಸ್ತದೆ? ಕರುಣೆ ತೋರಿಸ್ರಿ, ನಿಮಗೆ ಕರುಣೆ ಸಿಗ್ತದೆ. ದೇವರು ದಾವೀದನ ಕೈ ಬಿಡ್ಲಿಲ್ಲ. ದಾವೀದನಿಗೆ ಬಹಳ ತೊಂದರೆ ಆಯ್ತು. ಗವಿಗಳಲ್ಲಿ ವಾಸಿಸಿದ, ಕೊಳ್ಳಗಳಲ್ಲಿ ವಾಸಿಸಿದ, ಬಹಳಷ್ಟು ಕಠಿಣವಾದಂತ ಇಕ್ಕಟ್ಟಾದಂತ ಸ್ಥಳಗಳಲ್ಲಿ ಆತನು ತನ್ನ ಜೀವನ ಕಳಿಬೇಕಾಯ್ತು. ಯಾಕೆ? ಸೌಲನು ಅವನ ಬೆನ್ನ ಹತ್ತಿ ಅವನನ್ನ ಮುಗಿಸ್ಬಿಡ್ಬೇಕಂದಿದ್ದ. ಈಟಿಯನ್ನು ತೆಗೆದುಕೊಂಡು ಎಸೆದು ಬಿಡ್ತಾನ ಅವನು. ಕಿನ್ನರಿ ವಾಸಿಸುವಾಗ ಈಟಿಯನ್ನು ತೆಗೆದುಕೊಂಡು ಎಸೆದು ಬಿಟ್ಟ ಅಂತ ಹೇಳಿ, ಅವನು ಗೋಡೆಗೆ ತಿವಿಬೇಕು, ಅವನ ಗೋಡೆಗೆ ಹತ್ತಬೇಕು ಅನ್ನುವಂತಹ ರೀತಿಯಲ್ಲಿ ಈಟಿಯನ್ನ ಆತನು ಚೆಲ್ಲಿದ ಅಥವಾ ಬೀಸಿದ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದ್ತೇವೆ. ಆದ್ರೆ ದೇವರು ಅವನನ್ನು ಉಳಿಸಿದ, ದೇವರು ಕರುಣೆಯನ್ನ ತೋರಿಸಿದ ಅವನಿಗೆ. ಆದ ಕಾರಣ ದಾವೀದನು ಏನ್ ಹೇಳ್ತಾನಂತಂದ್ರೆ, ನಾನು ಅವನಿಗೆ ಕರುಣೆ ತೋರಿಸ್ತೇನೆ, ಯಾಕಂದ್ರೆ ದೇವ್ರು ನನಗೆ ಕರುಣೆ ತೋರಿಸ್ತಾನೆ ಎಂಬಂತಹ ಒಂದು ಶ್ರೇಷ್ಠವಾದಂತಹ ತನ್ನ ಒಂದು ವಿಶ್ವಾಸವನ್ನ ಇಲ್ಲಿ ನಮಗೆ ವ್ಯಕ್ತ ಮಾಡ್ತಾ ಇದ್ದಾನೆ. ನಾವು ಕಳೆದ ಸಾರಿ ಅಥವಾ ನಮ್ಮ ಅಭ್ಯಾಸದಲ್ಲಿ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಸುಂಕದವನ ವಿಷಯವಾಗಿ ನೋಡಿದೀವಿ. ಅವನೇನ್ ಹೇಳ್ತಾನಂತಂದ್ರೆ, ದೇವರೇ, ಪಾಪಿಯಾದಂತ ನನ್ನನ್ನ ಕರುಣಿಸು. ಹಿ ವಾಂಟ್ಸ್ ದ ಮರ್ಸಿ ಆಫ್ ಗಾಡ್. ಅವನು ಏನು ಹೇಳಲಿಲ್ಲ, ಆ ಫರಿಸಾಯನ ಹಾಗೆ ಏನು ಹೇಳಲಿಲ್ಲ. ಆದ್ರೆ ಒಂದೇ ಒಂದು ಮಾತನ್ನ ಹೇಳ್ದ, ಅವನು ತನ್ನ ಮನೆಗೆ ನೀತಿವಂತನಾಗಿ ಹೋದ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆದ ಕಾರಣ ದೇವರ ಕರುಣೆ ಅನ್ನುವಂಥದ್ದು ಎಷ್ಟು ಅಮೋಘವಾದಂತಹ ಒಂದು ವಿಚಾರ ಅಥವಾ ವಿಷಯ ಎಂಬುದನ್ನ ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ತಿಳ್ಕೊಂಡಿರ್ಬೇಕು. ರೋಮಾಪುರದವ್ರು ಬರೆದ ಪತ್ರ 12ನೇ ಅಧ್ಯಾಯ 1ನೇ ವಚನ, ಈಗಾಗಲೇ ನಾವು ಅಭ್ಯಾಸ ಮಾಡಿದ್ದೇವೆ ಅದ್ರ ಬಗ್ಗೆ. ಎಷ್ಟೋ ಟೇಕನ್ ಲಾಟ್ ಆಫ್ ಸ್ಟಡೀಸ್ ಅಬೌಟ್ ದಟ್. ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ಬೇಡಿಕೊಳ್ಳುವುದೇನೆಂದರೆ ಎಂಬುದಾಗಿ ಪೌಲನು 12ನೇ ಅಧ್ಯಾಯ 1ನೇ ವಚನ ರೋಮಾಪುರದವ್ರಿಗೆ ಬರೆದ ಪತ್ರದಲ್ಲಿಯೂ ಸಹ ನಮಗೆ ಹೇಳಿದ್ದಾನೆ.
ಆದ ಕಾರಣ ದೇವರ ಕನಿಕರ, ದೇವರ ಕರುಣೆ ಅದು ಏನಿದೆ ಅಂತಂದ್ರೆ ನಮ್ಮ ಮುಂದೆ ಇರತಕ್ಕಂತ ಒಂದು ಒಂದು ಆ ಒಂದು ವಿಚಾರ ಯಾವಾಗಲೂ ನಮ್ಮ ಮುಂದೆ ಇರ್ಬೇಕು. ಅದನ್ನ ನಾವು ದೇವರು ನಮಗೆ ತೋರಿಸಿದಂತ ಕರುಣೆಯನ್ನ ನಾವು ಇತರಿಗೆ ತೋರಿಸಬೇಕು ಎನ್ನುವಂತ ವಿಚಾರ ನಮ್ಮ ಜೀವನದಲ್ಲಿ ಯಾವಾಗಲೂ ಇರಬೇಕಾದದ್ದು ಅವಶ್ಯ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ. ಆದ ಕಾರಣ ಮುಂದೆ ನಾವು ಮುಗಿಸುವುದಕ್ಕಿಂತ ಮುಂಚೆ ಒಂದೆರಡು ವಿಷಯಗಳಂತ ಹೇಳಿ ಮುಗಿಸ್ತೇನೆ. ಅಲ್ಲಿ ದೇವರು ನಮಗೆ ತೋರಿಸುವಂತಹ ಕರುಣೆಯನ್ನು ನಾವು ಸಹ ಇತರರಿಗೆ ತೋರಿಸಬೇಕು. ಈ ಕರುಣೆಯ ಮೂಲಕವಾಗಿ ಮತ್ತೊಂದು ಒಳ್ಳೆಯ ವಿಚಾರ ನಮ್ಮಿಂದ ಬರ್ತದೆ. ಅದೇನಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತರು ಶಿಲುಬೆಯ ಮೇಲಿದ್ದಾಗ ಹೇಳಿದಂತ ಮೊದಲೇ ಮಾತು ಏನ್ ಹೇಳ್ತಾರೆ? ತಂದೆ, ಅವರು ಏನು ಮಾಡ್ತಾ ಇದ್ದಾರೆ ಅವರು ಅರಿಯರು, ಅವರನ್ನ ಕ್ಷಮಿಸು. ಕರ್ತನಾದ ಯೇಸು ಕ್ರಿಸ್ತರು ಆ ಜನರ ಮೇಲೆ, ಅಂದ್ರೆ ವೈರಿಗಳೇ ಅಂದ್ರಲ್ಲ, ಈಗ ಅವರು ಶಿಲುಬೆಗೆ ಹಾಕಿದವರು ಅಂತಂದ್ರೆ ಯಾರು ಹಾಕ್ತಾರೆ? ಶಿಲುಬೆಗೆ ಹಾಕ್ತವ್ರು ತಮ್ಮ ಜನರು ಹಾಕ್ತಾರ? ವೈರಿಗಳು. ಇಂಥ ವೈರಿಗಳ ವಿಷಯವಾಗಿ ಯೇಸು ಸ್ವಾಮಿಯವರು ಮಾಡಿದಂತ ಪ್ರಾರ್ಥನೆ ಏನಾಗಿತ್ತು ಅಂತಂದ್ರೆ ಕರುಣೆಯಿಂದ ತುಂಬಿದಂತ ಪ್ರಾರ್ಥನೆ ಆಗಿತ್ತು. ದೇವರು ಯೇಸು ಸ್ವಾಮಿಯವರು ಕರುಣೆ ತೋರಿಸಿದ್ರು ಅವ್ರಿಗೆ ಎಂಬುದಾಗಿ ಈ ಭಾಗ ತಿಳಿಸ್ತದೆ. ಕರುಣೆಯಿಂದ ಹೊರಗೆ ಬಂದಂತ ಮತ್ತೊಂದು ಒಳ್ಳೆಯ ಒಂದು ವಿಚಾರ ಯಾವ್ದಂತಂದ್ರೆ ಕ್ಷಮಾಗುಣ. ಅವರನ್ನ ಕ್ಷಮಿಸಿಬಿಡು. ಕರುಣೆ ಯಾವಾಗ ನಮ್ಮಲ್ಲಿ ಬರ್ತದೆ? ಕ್ಷಮಿಸುವಂತಹ ವಿಚಾರಗಳು ನಮ್ಮಿಂದ ಬರುವಾಗ ಕರುಣೆಯ ಬೈ ಪ್ರೊಡಕ್ಟ್ಸ್ ಅಂತ ಹೇಳ್ಬೋದು. ಕರುಣೆಯಿಂದ ಹೊರಗೆ ಬರುವಂತಹ, ಹೊರಹೊಮ್ಮುವಂತ ವಿಚಾರಗಳು ಯಾವಾಗ ಇವೆ ಅಂತ ಕ್ಷಮಾಗುಣ. ಕ್ಷಮಿಸುವಂತಹ ಒಂದು ಮನಸ್ಸು ನಮಗೆ ಯಾವಾಗ ಬರ್ತದೆ ಅಂತಂದ್ರೆ ಕರುಣೆ ನಮ್ಮಲ್ಲಿದ್ದಾಗ. ಸ್ಟೇಫನ್ ವಿಷಯವಾಗಿ ನಾವು ಅಪೊಸ್ತಲರ ಕೃತ್ಯ 7ನೇ ಅಧ್ಯಾಯ 60ನೇ ವಚನದಲ್ಲಿ ನೋಡ್ತೇವೆ. 7:60 ಆಫ್ ಆಕ್ಟ್ಸ್ ಆಫ್ ಅಪೊಸ್ಟಲ್ಸ್ ನಲ್ಲಿ ನಾವು ಸ್ಟೇಫನ್ನ ವಿಷಯವಾಗಿ ನೋಡ್ತೀವಿ. ಅವನು ಸಹ ಹೀಗೆ ಹೇಳ್ತಾನೆ, ಏನಂತ ಹೇಳಿ, ಅವ್ರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅವ್ರನ್ನ ಕ್ಷಮಿಸ್ಬಿಡಪ್ಪ ದೇವ್ರೆ ಎಂಬುದಾಗಿ ಆತನು ದೇವರನ್ನ ಕೂಗ್ತಾ ಇದ್ದಾನೆ, ಕರುಣೆ ತೋರಿಸ್ತಾ ಇದ್ದಾನೆ. ಕಲ್ಲು ಹಾಕಿ ಅವನನ್ನು ಕೊಲ್ತಾ ಇದ್ದಾರೆ, ಆದ್ರೆ ಅವನ ಬಾಯಿಂದ ಬಂದಂತಹ ಮಾತು ಏನಂತಾರೆ? ಅವ್ರನ್ನ ಕ್ಷಮಿಸಿಬಿಡು. ಆದ ಕಾರಣ ನಮ್ಮ ಜೀವನದಲ್ಲಿ ಕರುಣೆ ಅನ್ನುವಂತಹದ್ದು ಇರುವಾಗ ನಮ್ಮಲ್ಲಿ ಏನ್ ಬರ್ತದೆ ಅಂತಾರೆ? ಕ್ಷಮಾಗುಣ. We will forgive others. We will not take revenge on others. We will not think ill about others, but we forgive them and forget. That also is very important. ಕೇವಲ ಅದನ್ನು ಕ್ಷಮಿಸಿ ಮತ್ತೆ ಅದನ್ನ ನಾವು ಹಿಡ್ಕೊಂಡ್ರೆ ಅದು ನಮ್ಮನ್ನು ಬಿಡುವುದಿಲ್ಲ. ಆದ ಕಾರಣ ಅದನ್ನ ಬಿಟ್ಟು ಬಿಡ್ಬೇಕು ನಾವು. ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಏನಂತ ಹೇಳಿ, ಅದನ್ನ ಕ್ಷಮಿಸ್ರಿ, ಬಿಟ್ಟು ಬಿಡ್ರಿ. ಫರ್ಗಿವ್ ಅಂಡ್ ಫರ್ಗೆಟ್ ಎಂಬುದನ್ನ ದೇವ್ರ ವಾಕ್ಯ ಹೇಳ್ತದೆ. ಅದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡು ಕ್ಷಮಿಸುವಂತಹ ಗುಣ ಅದು ಕರುಣೆಯಿಂದ ಹೊರಹೊಮ್ಮುವಂತಹ ಒಂದು ವಿಚಾರ ಎಂಬುದಾಗಿ ಆಗಲಿ. ಕೊನೆಯದಾಗಿ ನಾನು ಹೇಳ್ತೀನಿ, ಪರಿಣಾಮ ಏನಂತಂದ್ರೆ ಧನ್ಯರು. ಸೊ ದೇರ್ ಆರ್ 2 blessings here. The first one is ಅವರು ಧನ್ಯರು, ಕರುಣೆಯುಳ್ಳವರು ಧನ್ಯರು. ಸೊ ವಿ ಆರ್ ಬ್ಲೆಸ್ಸೆಡ್ ಪೀಪಲ್. ನಾವು ಒಂದೆರಡು ವಚನಗಳನ್ನು ಓದ್ಬೇಕಾಗ್ತದೆ, ಯಾಕಂದ್ರೆ ಅಲ್ಲಿ ಇರತಕ್ಕಂತಹ ಮಾತು ಬಹಳ ಚಂದವಾಗಿ ನಮ್ಮ ಮುಂದೆ ದೇವರು ಇಟ್ಟಿದ್ದ. ಕೀರ್ತನೆಗಳ ಪುಸ್ತಕ 41ನೇ ಅಧ್ಯಾಯ 1ನೇ ವಚನದಲ್ಲಿ ಏನ್ ಹೇಳ್ತಾರೆ ನೋಡ್ರಿ ಕೀರ್ತನೆಗಾರ? ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ನೋಡ್ರಿ ಏನಂತ ಹೇಳ್ತಾನೆ? ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು, ಅಂದ್ರೆ ಕರುಣೆ ತೋರಿಸುವವನು. ದಿಕ್ಕಿಲ್ಲದವರಿಗೆ ಕರುಣೆ ತೋರಿಸುವವನು ಆಶೀರ್ವದಿಸಲ್ಪಟ್ಟಿದ್ದಾನೆ. ಯಾಕೆ? ಯೆಹೋವನು ಅವನನ್ನ ಆಪತ್ಕಾಲದಲ್ಲಿ ರಕ್ಷಿಸುವನು. ನೋಡ್ರಿ, ಯಾರು ಕಾಯ್ತಾರೆ? ದೇವರು ಕಾಯ್ತಾನೆ. ಆಪತ್ಕಾಲದಲ್ಲಿ, ಆಪತ್ಕಾಲ ಯಾರಿಗ್ ಬರೋದಿಲ್ಲ? ಯಾವಾಗ ಬರೋದಿಲ್ಲ ನಮಗ್ ಗೊತ್ತಿಲ್ಲ, ಯಾವಾಗೂ ಬರ್ಬೋದು. ಈ ಕೊರೋನಾ ಈಗ ಬರ್ತದ ಅಂತೇಳಿ ಯಾರಿಗೂ ಗೊತ್ತಿತ್ತ? ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದು ದೇವರು ತನ್ನ ಒಂದು ಯೋಜನೆಗೆ ಅನುಸಾರವಾಗಿ ಎಲ್ಲಾ ವಿಷಯಗಳನ್ನ ನೆರವೇರಿಸ್ತಾ ಇದ್ದಾನೆ. ಅದು ಆತನ ಚಿತ್ತ. ಅದು ನಮಗೆ ಪರಲೋಕ ರಾಜ್ಯದಲ್ಲಿ ಹೋದಾಗಲೇ ಗೊತ್ತಾಗ್ತದೆ ಏನಂತ ಹೇಳಿ. ವಿ ಡೋಂಟ್ ನೋ, ಬಟ್ ವಿ ವಿಲ್ ಕಮ್ ಟು ನೋ ಅಬೌಟ್ ಇಟ್ ಓನ್ಲಿ ವೆನ್ ವಿ ಗೋ ಟು ಹೆವನ್. ಇಟರ್ನಿಟಿ, ನಿತ್ಯ ಕಾಲದಲ್ಲಿ ನಮಗೆ ಎಲ್ಲಾ ವಿಷಯಗಳು ನಮಗೆ ತಿಳಿಯುತ್ತವೆ. ಆದ ಕಾರಣ ಅಲ್ಲಿ ತನಕ ನಾವು ವೇಟ್ ಮಾಡೋಣ. ಆದ್ರೆ ಈಗ ನಾವು ಕರ್ತನಾದ ಯೇಸು ಕ್ರಿಸ್ತರ ಚಿತ್ತಕ್ಕೆ ಒಳಗಾಗಿ ಜೀವಿಸೋಣ. ಯಾಕೆ, ಏನು ಎನ್ನುವಂತ ಪ್ರಶ್ನೆ ನಾವು ಮಾಡೋದು ಬೇಡ. ಆದ್ರೆ ಅದಕ್ಕೆ ನಾವು ಏನ್ ಮಾಡೋಣ?
ಸ್ವಾಮಿ ನಿನ್ನ ನಿಯಂತ್ರಣದಲ್ಲಿ ಎಲ್ಲಾ ಕಾರ್ಯಗಳು ನೆರವೇರ್ಲಿ, ನಿನ್ನ ಚಿತ್ತ ನೆರವೇರ್ಲಿ. ಎರಡನೇದಾಗಿ ಇಲ್ಲಿ ಏನ್ ಹೇಳ್ತಾನಂತಂದ್ರೆ, ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು, ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಎಷ್ಟು ಒಳ್ಳೆಯ ವಿಚಾರಗಳನ್ನ ದೇವರ ವಾಕ್ಯ ನಮಗೆ ಹೇಳ್ತದೆ ನೋಡ್ರಿ. ಕರುಣೆಯುಳ್ಳವರು ಧನ್ಯರು, ಆಶೀರ್ವದಿಸಲ್ಪಟ್ಟಿದ್ದಾರೆ. ಯಾಕಂದ್ರೆ ದೇವರು ಅವ್ರಿಗೆ ಸಹಾಯ ಮಾಡ್ತಾನೆ, ದೇವರು ಅವರನ್ನ ಅವರ ಪ್ರಾಣವನ್ನು ಕಾಪಾಡ್ತಾನೆ, ಮತ್ತು ಅವರು ದೇಶದಲ್ಲಿ ಆಶೀರ್ವದಿಸಲ್ಪಟ್ಟವರೆಂಬುದಾಗಿ ಕರೆಸಿಕೊಳ್ಳಲ್ಪಡ್ತಾರೆ. ನೋಡ್ರಿ, ಅಂಥ ಉನ್ನತವಾದಂತಹ ವಿಚಾರಗಳು ನಮಗೆ ಇಲ್ಲಿ ಹೇಳಲ್ಪಟ್ಟಿವೆ. ಮತ್ತೆ ಅದೇ ನಾವು ಪ್ರಲಾಪದ ಪುಸ್ತಕದಲ್ಲಿ ನಾನು ಹೇಳಿದೆ ನಿಮಗೆ, ಅದರಲ್ಲಿಯೂ ಮತ್ತೊಂದು ವಚನ 21ನೇ ವಚನದಲ್ಲಿ ಹೇಳ್ತಾನೆ ನೋಡ್ರಿ. ಅದೇ 3ನೇ ಅಧ್ಯಾಯ 22 ಓದಿದ್ದೀನೋ, ಈ 21ನೇ ವಚನದಲ್ಲಿ ಒಂದು ಸುಂದರವಾದಂತ ವಿಚಾರ ಇದೆ. ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಅದರಿಂದ ನನಗೆ ನಿರೀಕ್ಷೆ ಉಂಟಾಗುತ್ತದೆ. ನೋಡ್ರಿ, ಎಂಥ ಒಂದು ಒಳ್ಳೆಯ ವಿಚಾರಗಳನ್ನ ದೇವರ ವಾಕ್ಯ ನಮಗೆ ತಿಳಿಸ್ತದೆ ನೋಡ್ರಿ. ಹೀಗಿರಲು ನಾನು ನಿನ್ನ ಕರುಣೆಯನ್ನು ನೆನಪಿಗೆ ತಂದುಕೊಳ್ಳುತ್ತೇನೆ, ಅದರಿಂದ ನನಗೆ ನಿರೀಕ್ಷೆ ಉಂಟಾಗ್ತದೆ. ಐ ವಿಲ್ ಗೆಟ್ ದ ಹೋಪ್. ಆ ನಿರೀಕ್ಷೆ ನನಗೆ ಸಿಗ್ತದೆ ಯಾವಾಗ? ನಿನ್ನ ಕರುಣೆಯನ್ನ ನಾನು ನೆನೆಸಿಕೊಳ್ಳುವಾಗ, ನಿನ್ನ ಕರುಣಾಮಯ ಆಗಿದ್ದಿ ಎಂಬುದನ್ನ ನಾನು ನೆನಪಿಸಿಕೊಳ್ಳುವಾಗ ನನಗೆ ನಿರೀಕ್ಷೆ ಉಂಟಾಗ್ತದೆ ಎಂಬುದಾಗಿ ಇಲ್ಲಿ ಇದು ಗ್ರಂಥಕರ್ತನ ಹೇಳ್ತಾ ಇದ್ದಾನೆ. ಆದ ಕಾರಣ ಫಸ್ಟ್ ಥಿಂಗ್ ದಟ್ ವಿ ಆರ್ ಅಶ್ಯೂರ್ಡ್ ಹಿಯರ್ ಇಸ್ ದ ಬ್ಲೆಸ್ಸಿಂಗ್. ದೇವರ ಆಶೀರ್ವಾದ ನಮಗ ಸಿಗ್ತದೆ ಯಾವಾಗ? ನಾವು ಕರುಣೆಯನ್ನ ತೋರಿಸುವವರಾಗಿರುವಾಗ. ಎರಡನೇ ಒಂದು ವಿಚಾರ ಹೇಳಿ ನಾನು ಮುಗಿಸ್ತೇನೆ. ಅದೆಲ್ಲಿ ಬರ್ತದೆ ಅಂತಂದ್ರೆ, ಕರುಣೆಯನ್ನ ಹೊಂದುವರು. ಅದೇ ಕೀರ್ತನೆ ಪುಸ್ತಕ 18ನೇ ಅಧ್ಯಾಯ 25ನೇ ವಚನ ನಾವು ನೋಡೋಣ. 18ನೇ ಅಧ್ಯಾಯ 25ನೇ ವಚನ, ದ ಬುಕ್ ಆಫ್ ಸಾಮ್ಸ್. ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ನೀನು ಕೃಪೆಯುಳ್ಳವನಿಗೆ ಕೃಪಾವಂತನು, ದೋಷವಿಲ್ಲದವನಿಗೆ ನಿರ್ದೋಷಿಯು, ಶುದ್ಧನಿಗೆ ಪರಿಶುದ್ಧನು, ಮೂರ್ಖನಿಗೆ ವಕ್ರನು ಆಗಿರುವಿ ಎಂಬುದಾಗಿ ಇಲ್ಲಿ 18ನೇ ಕೀರ್ತನೆ 25ನೇ ವಚನದಲ್ಲಿ ನಮಗೆ ಹೇಳಲ್ಪಟ್ಟಿದೆ. ಆದ ಕಾರಣ ನೀನು ಕೃಪೆಯುಳ್ಳವರಿಗೆ, ಅಂದ್ರೆ ಯಾರು ಕೃಪೆಯನ್ನ ತೋರಿಸ್ತಾರೋ ಅಥವಾ ಕೃಪೆಯನ್ನ ಹೊಂದಿದ್ದಾರೋ ಅಥವಾ ಕರುಣೆಯನ್ನ ತಮ್ಮಲ್ಲಿ ಇಟ್ಕೊಂಡಿದ್ದಾರೋ, ಅದನ್ನ ಉಪಯೋಗಿಸ್ತಾ ಇದ್ದಾರೋ, ಅವರಿಗೆ ಕೃಪೆಯುಳ್ಳವನಾಗಿದ್ದಿ. ಸೊ ದಟ್ ಈಸ್ ದ ಬ್ಲೆಸ್ಸಿಂಗ್. ಆದ ಕಾರಣ ಈ ಲೋಕದಲ್ಲಿರುವಾಗ ನಮಗ ಕರುಣೆ ದೊರೆಯುತ್ತದೆ, ಕೃಪೆ ಸಿಗ್ತದೆ. ಅಷ್ಟೇ ಅಲ್ಲದೆ ಪರಲೋಕದಲ್ಲಿಯೂ ಸಹ ನಮಗದು ಅವಶ್ಯ ಎಂಬುದನ್ನ ದೇವ್ರ ವಾಕ್ಯ ನಮಗ ಹೇಳ್ತದೆ. ಅದೆಲ್ಲಿ ಅಂತ ಹೇಳಿ, ಮೊದಲೇ ಕೊರಿಂಥ 3ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಮೊದಲೇ ಪತ್ರದಲ್ಲಿ 3ನೇ ಅಧ್ಯಾಯ ಅಲ್ಲಿ ಹೇಳ್ತಾನೆ ಏನಂತ ಹೇಳಿ. ಕೊರಿಂಥದವರಿಗೆ ಬರೆದ ಮೊದಲೇ ಪತ್ರ 3ನೇ ಅಧ್ಯಾಯ 12ರಿಂದ 15 ವಚನಗಳಲ್ಲಿ ನೋಡ್ರಿ ಹೇಳ್ತಾನೆ ಏನಂತೇಳಿ. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಆಪು, ಹುಲ್ಲು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದ್ರು ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದ್ದು ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು, ಅವನು ಕಟ್ಟಿದ್ದು ಸುಟ್ಟು ಹೋದ್ರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವನು. ಇದು ಮುಂದೆ ಆಗ್ತಕ್ಕಂತಹ ಒಂದು ವಿಚಾರ, ಆಗ್ತಕ್ಕಂಥ ಒಂದು ವಿಷಯ. ನಾವು ಸತ್ಯವೇದ ಮತ್ತೊಂದು ಭಾಗದಲ್ಲಿ ಏನು ಓದ್ತೀವಿ ಅಂತಂದ್ರೆ, ಇದಕ್ಕೆ ದೇವರ ಕರುಣೆ ಅವಶ್ಯ ಎಂಬುದಾಗಿ ಅದು ವಚನ ನಾನು ನೆಕ್ಸ್ಟ್ ಟೈಮ್ ಹೇಳ್ತೇನೆ. ಅದು ಇಲ್ಲಿ ಬರ್ಕೊಂಡ್ಲಿಲ್ಲ ಅದನ್ನು, ಬಟ್ ಇಟ್ ಈಸ್ ದೇರ್. ಅದನ್ನ ನಾನು ನಿಮ್ಗೆ ತಿಳಿಸ್ತೇನೆ ನೆಕ್ಸ್ಟ್ ವೀಕ್ ಬಿಫೋರ್ ಸ್ಟಾರ್ಟಿಂಗ್ ಇಟ್. ಆದ ಕಾರಣ ದೇವರ ಕರುಣೆ ನಮಗೆ ಈ ದಿವಸದಲ್ಲಿ ಬೇಕು ಅಂತ ಹೇಳ್ತಾನೆ. ಅಂದ್ರೆ ನಮಗೆ ಸಿಗ್ತಕ್ಕಂತ ಬಹುಮಾನಗಳು, ರಿವಾರ್ಡ್ಸ್ ಏನವೆಲ್ಲ, those are affected if we don't show mercy to others. If we are not merciful, then that affects our rewards ಎಂಬುದಾಗಿ ಆ ಭಾಗ ನಮಗೆ ತಿಳಿಸ್ತಾರೆ. ನೋಡ್ರಿ, ಎಷ್ಟು ಆಳವಾಗಿ ಸತ್ಯವಿದ್ದಲ್ಲಿರ್ತಕ್ಕಂಥ ವಿಚಾರಗಳು. ನಾವಿದನ್ನೆಲ್ಲ ಅಷ್ಟು ಸೀರಿಯಸ್ ಆಗಿ ವಿಚಾರ ಮಾಡ್ತೀವಿ ಇಲ್ಲೋ ಗೊತ್ತಿಲ್ಲ, ಆದ್ರೆ ದೇವ್ರ ವಾಕ್ಯ ನಮಗೆ ಹೇಳುವ ಪ್ರಕಾರ ಅದು ಎಷ್ಟು ಸತ್ಯವಾಗಿದೆ, ಎಷ್ಟು ಅಮೂಲ್ಯವಾಗಿದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಆದ ಕಾರಣ ನಮಗೆ ಸಿಗ್ತಕ್ಕಂಥ ರಿವಾರ್ಡ್ಸ್ ಗಳಿಗಾಗಿ ಕರುಣೆ ಬಹಳ ಅವಶ್ಯ.
ಯಾಕಂದ್ರೆ ನಾವು ಕರುಣೆಯುಳ್ಳವರಾಗಿದ್ರೆ ದೇವರು ನಮಗೆ ಕರುಣೆಯುಳ್ಳವಾಗಿರ್ತಾನೆ ಮತ್ತು ದೇವರ ಕರುಣೆಯಿಂದ ನಮಗೆ ರಿವಾರ್ಡ್ಸ್ ಗಳಲ್ಲಿ ವ್ಯತ್ಯಾಸ ಉಂಟಾಗ್ತದೆ ಎಂಬುದಾಗಿ ಆ ವಚನ ಹೇಳ್ತದೆ. ನಾನು ನಿಮ್ಗೆ ನೆಕ್ಸ್ಟ್ ವೀಕ್ ಕೊಡ್ತೇನೆ. ಆದ ಕಾರಣ ಇವತ್ತು ನಾವೇನ್ ನೋಡಿದ್ದೀವಿ, ಕರುಣೆಯುಳ್ಳವರು ಧನ್ಯರು, ಕರುಣೆಯನ್ನ ಹೊಂತಾರೆ, ಈ ಲೋಕದಲ್ಲಿಯೂ ಹೊಂತಾರೆ, ಪರಲೋಕದಲ್ಲಿಯೂ ಹೊಂತಾರೆ. ನಮಗೆ ಸಿಗ್ತಕ್ಕಂಥ ಬಹುಮಾನಗಳ ಮೇಲೆಯೂ ಸಹ ಇದರ ಒಂದು ಇಫೆಕ್ಟ್ ಇದೆ ಎಂಬುದನ್ನ ನಾವು ನೋಡುವಾಗ ಕರುಣೆ ನಮಗೆ ಎಷ್ಟು ಬೇಕು ಎಂಬಂತಹ ಒಂದು ವಿಚಾರ ನಾವು ಮುಂದೆ ಬರ್ತದೆ. ಆದ ಕಾರಣ ನಾವು ಫರಿಸಾಯರ ಹಾಗೆ ಜೀವಿಸದೆ ನಾವು ಕರ್ತನಾದ ಯೇಸು ಕ್ರಿಸ್ತರ ಹಾಗೆ, ಸ್ಟೆಫನ್ನ ಹಾಗೆ, ದಾವಿದನ ಹಾಗೆ ಇನ್ನೂ ಅನೇಕ ಉದಾಹರಣೆಗಳಿವೆ. ಅವುಗಳನ್ನ ನೀವು ಧ್ಯಾನ ಮಾಡ್ರಿ. ಯಾವ ರೀತಿಯಾಗಿ ಕರುಣೆಯನ್ನ ತೋರಿಸಿದ್ರು, ಕರುಣೆಯನ್ನ ಹೊಂದಿದ್ರು, ದೇವರಿಂದ ಆಶೀರ್ವಾದ ಪಡ್ಕೊಂಡ್ರು. ದೇವರ ವಾಕ್ಯದಲ್ಲಿ ಅನೇಕ ವಚನಗಳನ್ನ ಇವತ್ತು ನಾವು ನೋಡಿದ್ದೇವೆ. ಅವೆಲ್ಲವುಗಳು ನಮಗೆ ಎಷ್ಟು ಒಂದು ಸ್ಫೂರ್ತಿಯನ್ನು ಕೊಡ್ತವೆ. ಹೌ ಮಚ್ ದಿ ಇನ್ಸ್ಪೈರ್ ಅಸ್ ಟು ಬಿ ಮರ್ಸಿಫುಲ್ ಟು ಅದರ್ಸ್ ಎಂಬುದನ್ನ ಅವು ನಮಗೆ ತಿಳಿಸಿವೆ. ಅವುಗಳನ್ನ ನಾವು ಗ್ರಹಿಸ್ಕೊಳ್ಳೋಣ, ಅವುಗಳನ್ನ ಹಿಡಿದುಕೊಳ್ಳೋಣ, ಅವುಗಳನ್ನ ಬಾಯ್ಪಾಟ್ ಮಾಡೋಣ, ಅವುಗಳನ್ನ ಧ್ಯಾನ ಮಾಡೋಣ, ಅವುಗಳ ಪ್ರಕಾರ ನಡೆಯೋಣ. ಹೀಗೆ ಮಾಡ್ಲಿಕ್ಕೆ ದೇವರು ತನ್ನ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.